ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸ್ತೇನೆ ಬಾ ಅಂದನು. ಫರೋಹನ ಬಳಿಗೆ ಕಳಿಸ್ತೇನೆ ಬಾ ಅಂದನು. ಈ ವಾಕ್ಯ ನಿಮ್ಮೆಲ್ಲರಿಗೂ ತಿಳಿದಂತ ವಿಷಯ, ಹೊಸದೇನಲ್ಲ. ಎಷ್ಟೋ ಸಾರಿ ನಾವು ಈ ವಾಕ್ಯ ಕೇಳಿದ್ದೇವೆ, ಕೇಳುತ್ತಲೇ ಇದ್ದೇವೆ. ದೇವರು ಮೋಶೆಯನ್ನ ಅವರ ಮಾವನ ಮನೆಯಲ್ಲಿ ಕುರಿ ಮೇಯಿಸುವಾಗ ಆತನಿಗೆ ದೇವರ ಒಂದು ದರ್ಶನ, ದೇವರ ಒಂದು ವಾಗ್ದಾನ, ದೇವರ ಒಂದು ವಾಣಿ ಕೇಳಿಸಿದ್ದು. ಉರಿಯುವ ಪೊದೆಯಲ್ಲಿ ಆತನಿಗೆ ಒಂದು ಶಬ್ದ ಕೇಳಿಸಿತು. ಆ ಶಬ್ದ ಏನಂದ್ರೆ, ಇಸ್ರಾಯೇಲರ ಕೂಗು ನನಗೆ ಕೇಳಿಸ್ತದೆ. ಇಸ್ರಾಯೇಲರು ಕಷ್ಟದಲ್ಲಿದ್ದಾರೆ, ಇಸ್ರಾಯೇಲರು ಸಮಸ್ಯೆಯಲ್ಲಿದ್ದಾರೆ, ಇಸ್ರಾಯೇಲರು ಭಯಂಕರ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಫರೋಹನ ಕೈಯಲ್ಲಿ, ಐಗುಪ್ತ್ಯರ ಕೈಯಲ್ಲಿ ಭಯಂಕರವಾದ ಹಿಂಸೆ ಅನುಭವಿಸ್ತಾ ಊಟಕ್ಕೂ ದಿಕ್ಕಿಲ್ಲದಂತ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಅದಕ್ಕಾಗಿ ಅವರ ಕೂಗು ನಾನು ಕೇಳಿದ್ದೇನೆ, ಇಸ್ರಾಯೇಲರ ಕೂಗು ನಾನು ಕೇಳಿದ್ದೇನೆ. ಸ್ವಲ್ಪ ಯೋಚನೆ ಮಾಡಿ. ಇಸ್ರಾಯೇಲರು ದೇವರನ್ನು ಕೂಗಿದರು, ಇಸ್ರಾಯೇಲರು ದೇವರನ್ನು ಕರೆದರು. ಇಸ್ರಾಯೇಲರು ದೇವರನ್ನ ಕರೀತಾ ಇದ್ದಾರೆ. ದೇವರೇ, ನಮ್ಮ ಪರಿಸ್ಥಿತಿ ಏನು? ದೇವರೇ, ನಮ್ಮ ಕಷ್ಟ ಏನು? ದೇವರೇ, ನಮಗಾಗುವ ಹಿಂಸೆ ಏನು? ದೇವರೇ, ನಮಗೆ ಗತಿಯಿಲ್ಲದ ಸ್ಥಿತಿಯಲ್ಲಿ ಅನ್ಯರ ಕೈಯಲ್ಲಿ ನಾವು ದಾಸರಾಗಿ ಜೀವಿಸ್ತಾ ಇದ್ದೇವಲ್ಲ ಎಂಬುದಾಗಿ ಇಸ್ರಾಯೇಲರು ಯೋಚನೆ ಮಾಡಿ ದೇವರಿಗೆ ಮೊರೆ ಇಡುತ್ತಾ ಇದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಕಷ್ಟದಲ್ಲಿರುವವರ ಕೂಗು, ಕಣ್ಣೀರಿನಲ್ಲಿರುವವರ ಕೂಗು, ಕೊರತೆಯಲ್ಲಿರುವವರ ಕೂಗು, ಬಲಹೀನತೆಯಲ್ಲಿರುವವರ ಕೂಗು ದೇವರು ಕೇಳುತ್ತಾನೆಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತಿರಲಿ. ನಾವು ಅನ್ಕೋತೀವಿ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆಲ್ಲ ಗೊತ್ತಿಲ್ಲ, ನಮ್ಗಿಂತ ಕಷ್ಟ ದೇವರು ನೋಡ್ತಾನೆಲ್ಲ ಗೊತ್ತಿಲ್ಲ. ಆದ್ರೆ ದೇವರು ಒಳ್ಳೆಯವರ ಕುರಿತು ಚಿಂತಿಸದೆ ಕಷ್ಟದಲ್ಲಿರುವವರ ಕುರಿತು ಚಿಂತನೆ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ನಂಬಿಕೆ ಉಳ್ಳವರು ಸಾರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕಷ್ಟದಲ್ಲಿರುವವನ ಕುರಿತು ಯೋಚಿಸುವವನಾಗಿದ್ದಾನೆ. ನೀನ್ ಚಿಂತೆ ಮಾಡ್ತಾ ಇಲ್ಲ ಗೊತ್ತಿಲ್ಲ, ನೀನ್ ಯೋಚನೆ ಮಾಡ್ತಾ ಗೊತ್ತಿಲ್ಲ, ನೀನ್ ಅವ್ರ ಕುರಿತು ನೀನು ಅವರಿಗಾಗಿ ಮಾಡ್ಬೇಕೆಂಬುದಾಗಿ ಬಯಕೇನಿಲ್ಲ, ಇದೆಯಲ್ಲ ಗೊತ್ತಿಲ್ಲ. ಆದ್ರೆ ದೇವರಿಗೆ ಮಾತ್ರ ಗೊತ್ತು ಅವರ ಕಷ್ಟದ ಜೀವಿತ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಇಸ್ರಾಯೇಲರನ್ನ ನನ್ ಜನಾಂಗ ಎಂಬುದಾಗಿ ಕರೆದಿದ. ಇವರು ನನ್ನ ಜನಾಂಗ, ನಾನು ಆರಿಸಲ್ಪಟ್ಟ ಜನಾಂಗ ಎಂಬುದಾಗಿ ಕರೆದಿದ. ಅದ್ರ ನಿಮಿತ್ತನೇ ಅವ್ರ ಮೇಲೆ ಒಂದು ದೃಷ್ಟಿ ಇಟ್ಟಿದ. ಅದ್ರ ನಿಮಿತ್ತನೇ ಅವರನ್ನು ಕಾಪಾಡ್ತಾ ಇದ್ದ, ಅದ್ರ ನಿಮಿತ್ತನೇ ಅವರನ್ನು ಬಲಪಡಿಸ್ತಾ ಇದ್ದ. ಆದ್ರೆ ಇಸ್ರಾಯೇಲರು ದೇವರಿಗೆ ವಿರುದ್ಧವಾದ ಜೀವನದಲ್ಲಿ ಜೀವಿಸುವುದರಿಂದ ಅವರು ದಾಸತ್ವಕ್ಕೆ ಒಳಗಾಗಿದ್ದರು ಎಂಬುದಾಗಿ ವೇದವಾಕ್ಯ ಹೇಳ್ತದೆ. ದಾಸತ್ವದಲ್ಲಿದ್ದು ಕಷ್ಟದಲ್ಲಿದ್ದು ದೇವರಿಗೆ ಮೊರೆಯಿಡುವಾಗ, ಸಮಸ್ಯೆಯಲ್ಲಿದ್ದು ದೇವರಿಗೆ ಮೊರೆಯಿಡುವಾಗ ಅವರ ಪ್ರಾರ್ಥನೆ, ಅವರ ಶಬ್ದ ದೇವರಿಗೆ ಗೋಚರವಾಗ್ತದೆ, ದೇವರಿಗೆ ಕೇಳಿಸ್ತದೆ ಎಂಬುದಾಗಿ ಈ ವಚನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಎಷ್ಟು ಮಂದಿ ಹೇಳ್ತೀರಾ, ನಾನು ಕಷ್ಟದಲ್ಲಿ ಮೊರೆ ಇಟ್ಟಾಗ ನಾನು ದೇವರನ್ನು ಪ್ರಾರ್ಥನೆ ಕೇಳ್ತಾನ? ಎಷ್ಟು ಮಂದಿ ಹೇಳ್ತೀರ ಕೇಳ್ತಾನೆ ಅಂತ ಹೇಳಿ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಜಕ್ಕೂ ಯಾವ ದೇವರು ನಮಗೆ ಜೀವ ಕೊಟ್ಟಿದ್ದಾನೋ, ಯಾವ ದೇವರು ನಮಗೆ ಬಲಪಡಿಸಿದಾನೋ, ಯಾವ ದೇವರು ನಮಗೆ ಭೂಲೋಕದಲ್ಲಿ ಜೀವಿತರ ಸಂಖ್ಯೆಯಲ್ಲಿ ಎಣಿಸ್ತಾ ಇದ್ದಾನೋ, ಆ ದೇವರು ಸಾಧಾರಣವಾಗಿ ಬಿಡುವುದಿಲ್ಲ. ನಮ್ಮ ಮೇಲೆ ಆತನ ದೃಷ್ಟಿ ಇದೆ, ನಮ್ಮ ಮೇಲೆ ಆತನ ಉದ್ದೇಶ ಇದೆ, ನಮ್ಮ ಮೇಲೆ ಆತನ ಯೋಜನೆ ಇದೆ. ಅದಕ್ಕಾಗಿ ದೇವರು ನಮ್ಮನ್ನ ಹುಡುಕ್ತಾ ಇದ್ದಾನೆ.
ಕರೀತಾ ಇದ್ದಾನೆ. ಇಸ್ರಾಯೇಲ್ ದೇವರಿಗೆ ಮೊರೆ ಇಟ್ಟರು. ಇಸ್ರಾಯೇಲ್ ದೇವರಿಗೆ ಮೊರೆ ಇಟ್ಟರು. ಅವರ ಮೊರೆ ದೇವರಿಗೆ ಮುಟ್ಟಿತು. ಅಲ್ಲಿ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಇಸ್ರಾಯೇಲ್ ಕೂಗು, ಇಸ್ರಾಯೇಲ್ ಮೊರೆ ನನಗೆ ಕೇಳಿಸಿತು. ಯಾರಿಗೆ ಕೇಳಿಸ್ತು? ಈಗ ಕೇಳು, ಇಸ್ರಾಯೇಲ್ ಕೂಗು ನನಗೆ ಮುಟ್ಟಿದೆ. ಯಾರಿಗೆ ಮುಟ್ಟಿದೆ? ಯಾರಿಗೆ ಮುಟ್ಟಿದೆ? ಯಾರಿಗೆ ಮುಟ್ಟಿದೆ? ದೇವರಿಗೆ ಮುಟ್ಟಿದೆ. ಈಗ ದೇವರೇ ಏನಾದ್ರೂ ಮಾಡ್ಬೇಕು. ಕಷ್ಟದಲ್ಲಿರುವಂತ ಇಸ್ರಾಯೇಲ್ ಕೂಗು ದೇವರಿಗೆ ಮುಟ್ಟಿದಾಗ ದೇವರು ಇಸ್ರಾಯೇಲ್ ಕುರಿತು ಏನಾದ್ರೂ ಮಾಡಲೇಬೇಕು. ಎಲ್ಲಿಂದ ಗೊತ್ತಾಗಿಲ್ಲ, ಮಾಡಲೇಬೇಕು. ಒಂದು ಕಡೆ ಇಸ್ರಾಯೇಲ್, ಇನ್ನೊಂದು ಕಡೆ ದೇವರು. ಇಸ್ರಾಯೇಲ್ ಕೂಗ್ತಾ ಇದ್ದಾರೆ, ದೇವರು ಕೇಳ್ತಾ ಇದ್ದಾನೆ. ಇಸ್ರಾಯೇಲ್ ಕೂಗ್ತಾ ಇದ್ದಾರೆ, ದೇವರು ಕೇಳ್ತಾ ಇದ್ದಾನೆ. ಆದ್ರೆ ಮಾಡಬೇಕಾದ ವ್ಯಕ್ತಿ ಒಬ್ಬ ಬೇಕು. ಯಾರು ಆಮೇಲೆ ಹೇಳಿಲ್ಲ. ದೇವರ ಮಧ್ಯ, ಇಸ್ರಾಯೇಲ್ ಮಧ್ಯ ಒಬ್ಬ ವ್ಯಕ್ತಿ ದೇವರಿಗೆ ಅವಶ್ಯವಾಗಿ ಬೇಕು. ದೇವರು ಏನ್ ಮಾಡ್ಬೇಕಾದ್ರೂ ಕೂಡ ಒಬ್ಬ ಮಧ್ಯಸ್ಥಿಕೆ, ಒಬ್ಬ ವ್ಯಕ್ತಿ ದೇವರಿಗೆ ಅವಶ್ಯವಾಗಿ ಬೇಕಾಗಿತ್ತು. ಅದಕ್ಕೆ ದೇವರು ಆ ಜನಾಂಗದಲ್ಲಿ ಒಬ್ಬ ಆತನ್ನು ನೋಡ್ತಾ ಇದ್ದಾನೆ. ಅವನು ಇವತ್ತು ನೋಡ್ಲಿಲ್ಲ. ಅವನನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವಾಗಲೇ ಇವನು ಇಸ್ರಾಯೇಲ್ ಜನಾಂಗವನ್ನ ಬಿಡಿಸುವುದಕ್ಕಾಗಿ ಇವನನ್ನು ಸಾಕಿ ಸಲ್ಲುತ್ತಾ ಇದ್ದಾನೆ. ಸ್ವಲ್ಪ ಗಮನಿಟ್ಟು ಆಲೋಚನೆ ಮಾಡಿ. ದೇವರಾತ್ಮ ಬಹಳ ಸೂಕ್ಷ್ಮವಾಗಿ ನನ್ನ ಕೊಂಡೊಯ್ತಾ ಇದೆ. ಅಲ್ಲೋ, ತಾಯಿಯ ಗರ್ಭದಲ್ಲಿ ಮೋಶೆಯನ್ನ ದೇವರು ರೂಪಿಸಿ ಅವನು ಸಿದ್ಧಪಡಿಸ್ತಾ ಇದ್ದಾನೆ. ಎಲ್ಲಿ ಸಿದ್ಧಪಡಿಸ್ತಾ ಇದ್ದಾನೆ? ಎಷ್ಟೋ ಜನರಿಗೆ ಬಾಯಿ ಇಲ್ಲ ಪಾಪ. ದೇವರೇ, ಇವರಿಗೆ ಬಾಯಿ ಕೊಡು ದೇವರೇ, ಇವರಿಗೆ ಸ್ವರ ಕೊಡು ದೇವರೇ, ಈ ಶಬ್ದ ಕೂಗುಂದು ದೇವರೇ, ಇಲ್ಲಿ ಮಾತಾಡುವ ಭಾಗ್ಯ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಅಲ್ಲೇ ಈ ಮೋಶೆಯನ್ನ ಅವರ ತಾಯಿಯ ಗರ್ಭದಲ್ಲಿ ರೂಪಿಸುವಾಗಲೇ ನೇಮಿಸಿದ್ದಾನೆ. ಏನಂತ? ಈ ವ್ಯಕ್ತಿಯನ್ನ ಐಗುಪ್ತ್ಯರ ಕೈಯಲ್ಲಿರುವ ದಾಸತ್ವದಲ್ಲಿರುವ ಜನಾಂಗವನ್ನ ಬಿಡಿಸುವುದಕ್ಕಾಗಿ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿ ಈ ಮೋಶೆಯ ತಾಯಿ ಈ ಪ್ರೆಸೆಂಟ್ ಎಲ್ಲಿದ್ದಾಳೆ ಅಂದ್ರೆ, ಪ್ರೆಸೆಂಟ್ ಅಲ್ಲೇ ಇದ್ದಾಳೆ. ಆದರೆ ಅಲ್ಲಿರುವ ಜನಾಂಗ, ಅಲ್ಲಿರುವ ಐಗುಪ್ತ್ಯರು, ಇಸ್ರಾಯೇಲ್ ಇಬ್ರಿಯರ ಯಾವ ಹೆಣ್ಣು ಮಗಳು ಗಂಡು ಮಕ್ಕಳನ್ನು ಹೆತ್ತಾಗ ಆ ಮಕ್ಕಳ ಕುಚ್ಚನ್ನು ಹಿಸ್ಕಿ ಕೊಲ್ಲಬೇಕೆಂಬುದಾಗಿ ರಾಜ್ಯಾಜ್ಞೆ ಇದೆ. ಅದ್ರ ನಿಮಿತ್ತ ಆ ಸೂಲಗಿತ್ತಿಯವರಿಗೆ ಹೇಳ್ತಾ ಇದ್ರು, ಯಾವ ಇಬ್ರಿಯರಲ್ಲಿ ಯಾವ ಹೆಂಗಸಿಗೆ ಒಂದು ಮಗು ಹುಟ್ಟಲೆಯೋ ಆ ಗಂಡು ಮಗು ಇರುವುದಾದ್ರೆ ಬದುಕುಳಿಬಾರದು, ಸಾಯ್ಬೇಕಂತ ಹೇಳಿ. ಆದ್ರೆ ದೇವರು ಯಾವ ರಾಜ್ಯ ಪ್ಲಾನ್ ಮಾಡಿ, ಯಾವ ರಾಜ್ಯ ಯೋಚನೆ ಮಾಡಿ, ಆ ದೇಶ ಐಗುಪ್ತ ದೇಶದ ಅರಸ ಯೋಚನೆ ಮಾಡಿ, ಇಲ್ಲಿರುವಂತ ಇಬ್ರಿಯರು ಹೆಚ್ಚಾದ್ರೆ ನಮಗೆ ವೈರಿಗಳಾಗ್ತಾರೆ ಎಂಬುದಾಗಿ ನೇಮಿಸಿಕೊಂಡು ಎಲ್ಲಾ ಗಂಡು ಮಕ್ಕಳನ್ನು ನಾಶ ಮಾಡೋದಕ್ಕಾಗಿ ಹೊಂಚ ಹಾಕಿದ್ರಲ್ಲ, ಅದರ ಮಧ್ಯದಲ್ಲಿಯೇ ದೇವರು ಮೋಶೆ ನೇಮಿಸ್ತಾ ಇದ್ದಾನೆ. ಎಷ್ಟು ಮಂದಿಗೆ ಅರ್ಥ ಆಯ್ತೋ ಗೊತ್ತಿಲ್ಲ. ಆಗ ಅವರ ಮಧ್ಯದಲ್ಲೇ ಮೋಶೆ ನೇಮಿಸ್ತಾ ಇದ್ದಾರೆ. ಇನ್ನು ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ, ಮೋಶೆ ಹುಟ್ಟಿದ್ದು ಇಬ್ರಿಯರಲ್ಲಿ, ಆದರೆ ಬೆಳೆದದ್ದು ಫರೋಹನ ಮನೆಯಲ್ಲಿ. ಯಾರು ಸ್ತೋತ್ರ ಹೇಳಿಲ್ಲ. ಎಲ್ಲಿ ಫರೋಹನ ಬೇಡ ಅಂತ ಹೇಳ್ತಾ ಇದ್ದಾನಲ್ಲ, ಅವನ ಮನೆಯಲ್ಲೇ ಆ ಜನಾಂಗವನ್ನು ಬೆಳೆಸ್ತಾ ಇದ್ದಾನೆ. ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೇನೆ, ಎಲ್ಲಿ ಯಾವ ಜನಾಂಗವನ್ನ ಲೋಕ ತಿರಸ್ಕಾರ ಮಾಡ್ತಾ
ಇದೆಯಲ್ಲ, ಅದೇ ಜನಾಂಗದಲ್ಲಿ ದೇವರು ತನ್ನ ಮಕ್ಕಳನ್ನು ನೇಮಿಸಿ ಅಲ್ಲೇ ಬೆಳೆಸಿ ಅವರನ್ನು ಬಿಡಿಸಬೇಕಾಗಿ ನೇಮಿಸ್ತಾ ಇದ್ದಾರೆ. ಯಾರಾದ್ರೂ ಇರುವುದಾದ್ರೆ ಒಂದ್ಸಾರಿ ಕೈ ಎತ್ತಿ ಸ್ತೋತ್ರ ಹೇಳಿ ಹಲ್ಲೆಲೂಯಾ. ಅಲ್ಲೋ ಇವತ್ತ ದೇವ್ರ ವಾಕ್ಯದ ಕಡೆ ನೋಡುವಾಗ ಈ ಇಬ್ರಿಯರಲ್ಲಿ ಹುಟ್ಟಿದ ಮೋಸೆ ಇಬ್ರಿಯರ ಜನಾಂಗಕ್ಕೆ ಆತನು ರಕ್ಷಣೆ ನೀಡುವುದಕ್ಕಾಗಿ ಹುಟ್ಟುತ್ತಾ ಇದ್ದಾನೆ. ಇದ್ದೀರೆ ಇಬ್ರಿಯರಲ್ಲಿ ಹುಟ್ಟಿದ ಮೋಸೆ ಅದೇ ಫರೋನನ ಮನೆಯಲ್ಲಿ ರಾಜನ ಮಗನಾಗಿ ಬೆಳೆದ. ಎಲ್ಲರಿಗೂ ಗೊತ್ತು. ಅದು ಹೇಳ ವಿಷಯದ ಸ್ವಲ್ಪ ವ್ಯತ್ಯಾಸ, ಹೇಳಂತ ರೀತಿಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ. ಬೆಳೆದದ್ದು ರಾಜನ ಮನೆಯಲ್ಲಿ ಇದ್ದೀರೆ, ಹಾಲು ಕುಡಿದದ್ದು ರಾಜನ ಮನೆಯಲ್ಲಿ, ಅನ್ನ ತಿಂದದ್ದು ರಾಜನ ಮನೆಯಲ್ಲಿ, ದೊಡ್ಡವನಾದದ್ದು ರಾಜನ ಮನೆಯಲ್ಲಿ. ವಾಕ್ಯ ಹೇಳುತ್ತದೆ, ಹುಟ್ಟಿದಂದಿನಿಂದ 40 ವರ್ಷದವನಾಗುವ ತನಕ. ಎಷ್ಟು ವರ್ಷ? ಜೋರಾಗಿ ಹೇಳ್ಬೇಕು. ಎಷ್ಟು ವರ್ಷ? 40 ವರ್ಷದವನಾಗುವ ತನಕ ಆ ಐಗುಪ್ತ್ಯರ ಅರಸನ ಮನೆಯಲ್ಲಿ ಉಂಡು ತಿಂದು ಬಲ ಹೊಂದಿದ, ಜ್ಞಾನ ಪಡ್ಕೊಂಡ. ಆದ್ರೆ ದೇವರು ಇವತ್ತು ಎಲ್ಲಿ ಉಂಡು ತಿಂದ ಅನ್ನ ತಿಂದು ದೊಡ್ಡವನಾಗಿನಲ್ಲ, ದೇವರು ಅವನನ್ನು ಅಲ್ಲಿಗೆ ಕಳಿಸ್ತಾನೆ. ಹೋಗಿ ಅವನಿಗೆ ಕಳಿಸ್ಕೊಂಡು ಅರ್ಥ ಆಗಿಲ್ಲ ನೋಡಿ. ಯಾರಿಗೆ ಕಳಿಸ್ತಾನ? ಯಾಕಂದ್ರೆ ಬೆಳೆದಿದೆಯಲ್ಲ ಅದೇ ಮನೆಗೆ ವಿರುದ್ಧವಾಗಿ ಹೇಳು, ದೇವರಿಂದ ಕಳುಹಿಸಲ್ಪಟ್ಟ ವ್ಯಕ್ತಿ ನಾನಾಗಿದ್ದೇನೆ, ನನ್ನ ದೇವರು ಇರುವಾತನಾಗಿದ್ದಾನೆ ಎಂಬುದಾಗಿ ಹೇಳು. ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಅನೇಕರು ಹೇಳ್ತಾರ ಏನಂತ, ಇಕ್ಕ ಏನಾದ್ರೂ ಬೆಳೆಸ್ಕೊಂಡು ಕಾನಾನ್ ದೇಶಕ್ಕೆ ನಡೆಸು. ಇಲ್ಲ ಎಲ್ಲಿದ್ರು ಗೊತ್ತಾಗಿಲ್ಲ. ಮೋಶೆಯನ್ನು ದೇವರು ನೇಮಿಸಿದ, ಬರೀ ನೇಮಿಸ್ಲಿಲ್ಲ. ಇನ್ನೊಂದು ಚೆನ್ನಾಗಿ ನೆನಪಿರ್ಲಿ, ಆತನನ್ನ ಕರಿವಾಗಿ ಹೇಳ್ತಾ ಇದ್ದೇನೆ, ಹೋಗ್ ನೀ ಏನು ಅಲ್ಲಲ್ಲ, ಪರವಾಗಿಲ್ಲ, ನಾ ಇದ್ದೆ. ಯಾರು ಕಳಿಸಿದ್ದಾರೆ? ಇರುವಾತನು ಕಳಿಸಿದ್ದಾನೆ. ಇರುವಾತನು ಅಂದ ಈ ವಚನದಲ್ಲ ನೋಡುವಾಗ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ? 6ನೇ ವಚನ ಓದಿ. 5ನೇ ವಚನ 6ನೇ ವಚನ. ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದು ಹಾಕು, ನೀನು ನಿಂತಿರುವ ಸ್ಥಳ ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಸೆ ದೇವರು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಯಾವ ದೇವರು ಅಬ್ರಾಹ್ಮನ ದೇವರಾಗಿದ್ದನು? ಯಾವ ದೇವರು ಇಸಾಕನ ದೇವರಾಗಿದ್ದನು? ಯಾವ ದೇವರು ಯಾಕೋಬನ ದೇವರಾಗಿದ್ದನು? ಅದೇ ದೇವರು ಇವತ್ತು ಮೋಶೆಯನ್ನು ನೇಮಿಸ್ತಾ ಇದ್ದಾನೆ. ಹೋಗು, ನಾನು ನಿನ್ನನ್ನ ಐಗುಪ್ತ್ಯದಲ್ಲಿರುವ ಇಸ್ರಾಯೇಲನ್ನು ಬಿಡಿಸೋದಕ್ಕಾಗಿ ಇವತ್ತು ನಾನು ನೇಮಿಸ್ತಾ ಇದ್ದೇನೆ. ಆಮೇಲೆ 2 ವಿಷಯ ನೆನಪಿನಾಗಿರಲಿ. 2 ವಿಷಯ. ಒಂದು ಕಡೆ ಇಸ್ರಾಯೇಲರು ಕಷ್ಟದಲ್ಲಿದ್ದಾರೆ. ಅವರ ಕಷ್ಟ ದೇವರಿಗೆ ಮುಟ್ತಾ ಇದೆ, ಅವರ ಕೂಗು ದೇವರಿಗೆ ಮುಟ್ತಾ ಇದೆ, ಅವರ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನೆ. ಆದ್ರೆ ಇನ್ನೊಂದು ಕಡೆ ದೇವರು ಇದ್ದಾನೆ, ಮೋಶೆ ಇದ್ದಾನೆ. ಮೋಶೆಗೆ ಹೇಳ್ತಾನೆ, ಮೋಶೆ ನೀನು ಹೋಗು, ನಾನು ಕಳಿಸ್ತಾ ಇದ್ದೇನೆ, ನೀನು ಹೋಗಿ ಅವರನ್ನು ಬಿಡಿಸ್ಕೊಂಡು ಬಾ ಅಂತ ಹೇಳಿ. ಹಲ್ಲೆಲೂಯಾ. ಈ ವಿಷಯ ನೀವು ಸ್ವಲ್ಪ ಗಮನ ಇಟ್ಟು ಕೇಳಿ ಅದನ್ನು ಹಿಡಿಯುವುದಾದ್ರೆ ನಿಮ್ಗೆ ಗೊತ್ತಾಗ್ತದೆ. ದೇವರು ಅವತ್ತು ಯಾವ ರೀತಿ ಐಗುಪ್ತ್ಯದಲ್ಲಿರುವ ಇಸ್ರಾಯೇಲನ್ನು ಬಿಡಿಸುವುದಕ್ಕಾಗಿ ದೇವರು ನೇಮಿಸಿದ್ರು. ಈ ಅಂತ್ಯ ದಿನಗಳಲ್ಲಿ
ನಿನ್ನನ್ನು ಕರೆದಾತನು ಆತನೇ ಆಗಿದ್ದಾನೆ. ಸ್ವಲ್ಪ ಕೈ ಎತ್ತಿ ಸ್ತೋತ್ರ ಹೇಳಿಲ್ಲ. ಐಗುಪ್ತ್ಯದಲ್ಲಿರುವ ಇಸ್ರಾಯೇಲ್ ಬಿಡಿಸುವುದಕ್ಕೆ ಮೋಶೆಯನ್ನು ಕರೆದ ದೇವರು ಈ ಅಂತ್ಯ ದಿನಗಳಲ್ಲಿ ಅದೇ ದೇವರು ನಿನ್ನನ್ನು ಕರೀತಾ ಇದ್ದಾನೆ. ಯಾತಕ್ಕಾಗಿ ಎಂಬುದಾಗಿ ಹೇಳುವಾಗ ಈ ಭೂಲೋಕದಲ್ಲಿರುವ, ಈ ಲೋಕದಲ್ಲಿ ಜೀವಿಸುವ, ಈ ಲೋಕದಲ್ಲಿ ಪಾಪದಲ್ಲಿರುವ, ಶಾಪದಲ್ಲಿರುವ, ಸಮಸ್ಯೆಯಲ್ಲಿರುವ, ಕಷ್ಟದಲ್ಲಿರುವ, ಮರಣದಲ್ಲಿರುವ, ಅಂಧಕಾರ ದೊರೆತನಲ್ಲಿರುವ ಜನಾಂಗವನ್ನ ಬಿಡಿಸಿ ದೇವರ ರಾಜ್ಯದ ಕಡೆ ನಡೆಸುವುದಕ್ಕಾಗಿ ಇವತ್ತು ನಿಮ್ಮನ್ನು ನೇಮಿಸ್ತಾ ಇದ್ದಾನೆ. ಯಾರಿಗದು ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ನಿಮ್ಮನ್ನು ಕರೆಯುವಾಗ ನಾನು ಒಂದು ವಿಷಯ ಹೇಳಿದ್ದೇನೆ. ನಿನ್ನನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ಆತನು ತಿಳಿದು ಇವತ್ತು ನಿನ್ನ ಹೆಸರಿಡಿದು ಕರೀತಾ ಇದ್ದಾನೆ. ಮೋಶೆಯನ್ನು ಕರೆದ ದೇವರು, ಅಬ್ರಹಾಮನನ್ನು ಕರೆದ ದೇವರು ಇವತ್ತು ನಿನ್ನನ್ನು ಕೂಡ ಕರೀತಾ ಇದ್ದಾನೆ. ಕಾರಣ ಏನು ಗೊತ್ತಲ್ಲ? ನೀನು ಅವತ್ತು ಇಸ್ರಾಯೇಲ್ ಕರ್ಕೊಂಡು ಬಂದ ಇವತ್ತು ದೇವರ ಮಕ್ಕಳನ್ನ ಈ ಲೋಕದಿಂದ ಹೊರ ತೆಗೆಯುವುದಕ್ಕಾಗಿ ನನ್ನ ನೇಮಿಸ್ತಾ ಇದ್ದಾನೆ. ಯಾರಿಗಾದ್ರೂ ಸ್ವಲ್ಪ ಅರ್ಥ ಆದ್ರೆ ಕೈ ಎತ್ತಿ ಸ್ತೋತ್ರ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲೂ ದೇವರನ್ನು ಕರೆಯುವಾಗ ಸುಮ್ಮನೆ ಕರೀತಾ ಇಲ್ಲ. ಆದರೆ ಒಂದು ವಿಷಯ ನೀನು ನೆನಪಿರ್ಲಿ, ಆವತ್ತು ದೇವರು ಮೋಶೆ ಕರೆದಾಗ ಹೋಗು, ನಾನು ನಿನ್ನ ಜೊತೆ ಇರ್ತೇನೆ, ನಿನ್ನ ಕೈಯಲ್ಲಿ ಒಂದು ಕೋಲ್ ಕೊಟ್ಟಿದ್ದೇನೆ, ಈ ಕೋಲ್ ಹಿಡ್ಕೊಂಡು ಹೋಗು, ನೀನು ಕಾರ್ಯ ಮಾಡು, ಆ ಜನ ಬಿಡಿಸಂತ ಹೇಳ್ದ. ಆದರೆ ಇವತ್ತು ಕರೆಯುವಾಗ ನಿಮ್ಮನ್ನು ಸಾಧಾರಣ ಜನಾಂಗವಾಗಿ ಕರಿತಾ ಇಲ್ಲ. ಇವತ್ತು ನಿಮ್ಮನ್ನು ನೇಮಿಸುವಾಗ ಸಾಧಾರಣ ಜನಾಂಗವಾಗಿ ನೇಮಿಸ್ತಾ ಇಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ರೋಮಾಪುರದಲ್ಲಿ ಬರಪತ್ರ 8ನೇ ಅಧ್ಯಾಯ 29ನೇ ವಚನ ನೋಡುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ರೋಮ 8:29. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ಯಾರನ್ನು ತನ್ನವರನ್ನು ತಿಳಿದುಕೊಂಡನು ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ನಿನಗೆ ಗೊತ್ತಿರಲಿ, ನೀನು ದೇವರ ಸ್ವರೂಪ ಉಳ್ಳವನಾಗುವುದಕ್ಕಾಗಿ ಅವತ್ತ ಒಬ್ಬ ವ್ಯಕ್ತಿಯ ಕರೆಯಲ್ಪಟ್ಟಿದ್ದ. ಆದರೆ ಇವತ್ತ ಆತನ ಸ್ವರೂಪದಲ್ಲಿ ನಿನ್ನನ್ನು ರೂಪಿಸಿ ತನ್ನ ಜನಾಂಗವನ್ನು ಕರೆಯುವುದಕ್ಕೆ ನೇಮಿಸ್ತಾ ಇದ್ದಾನೆ ಎಂಬುದು ಮಾತ್ರ ನೀನು ಮರಿಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಹೋಗಿ ಏನಂತ ಹೇಳ್ತದೆ? ಅವರನ್ನು ಕರೆದನು. ಯಾರನ್ನು ಕರೆದನು? ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರು ನೀತಿವಂತರನ್ನು ನಿರ್ಣಯಿಸಿದನು ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನಿನ್ನನ್ನು ಕರ್ದನಲ್ಲ, ನೀನು ಕೂಡ ಯಾರನ್ನು ದೇವರು ಪ್ರೀತಿ ಮಾಡ್ತಾ ಇದ್ದಾನಲ್ಲ ಅವ್ರನ್ನ ಕರೆಯುವುದಕ್ಕಾಗಿ ನಿನ್ನ ನೇಮಿಸ್ತಾ ಇದ್ದಾನೆ. ಹಲೋ, ಎಷ್ಟು ಮಂದಿ ಸಿದ್ಧರಾಗಿದ್ದೀರ? ಎಷ್ಟು ಮಂದಿ? ನೀನು ಸಾಧಾರಣ ವ್ಯಕ್ತಿ ಅಲ್ಲ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನೀನು ಸಾಧಾರಣ ವ್ಯಕ್ತಿ ಅಲ್ಲ. ದೇವರಿಂದ ಕರೆಯಲ್ಪಟ್ಟವನು, ದೇವರಿಂದ ಆರಿಸಲ್ಪಟ್ಟವನು, ದೇವರಿಂದ ನೇಮಿಸಲ್ಪಟ್ಟವನು, ದೇವರ ಸಂಕಲ್ಪಕ್ಕಾಗಿ, ದೇವರ ಉದ್ದೇಶಕ್ಕಾಗಿ ಬಲಪಡಿಸಿದಂತ ದೇವರ ಮಕ್ಕಳು ನೀವು ಆಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದು ಮೋಶೆನೊಟ್ಟಿಗೆ ದೇವರಿದ್ದ. ಇವತ್ತು ನಿನ್ನೊಟ್ಟಿಗೆ ಬರೀ ದೇವರಲ್ಲ. ಹಲೋ, ಮತ್ತಾಯ 28:18-19 ನೋಡುವಾಗ ಅಲ್ಲಿ ಹೇಳ್ತದೆ. ಮತ್ತಾಯ 28:18-19 ಏನಂತ ಹೇಳ್ತದೆ? ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಿ
ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ಸ್ವಲ್ಪ ಯೋಚನೆ ಮಾಡಿ. ಮೋಶ ಕಳಿಸ್ಕೊಟ್ಟಿದ್ದು ಬರೀ ಒಂದು ದೇಶ, ಒಂದು ಪ್ರಾಂತ್ಯಕ್ಕಾಗಿ. ಆದ್ರೆ ನಿನ್ನನ್ನ ಕರೆದದ್ದು, ನಿನ್ನನ್ನ ಕಳಿಸುವುದು ಎಲ್ಲಾ ಲೋಕದಲ್ಲಿ ಆಳ್ವಿಕೆ ಮಾಡುವುದಕ್ಕಾಗಿ. ಸ್ವಲ್ಪ ಯೋಚನೆ ಮಾಡಿ. ಓದಿ, ಏನಂತ ಹೇಳ್ತದೆ? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶದ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ. ಏನಾಗಿ ಮಾಡಿರಿ? ಏನಾಗಿ ಮಾಡಿರಿ? ನಮ್ಮ ಸಭೆ ದರ್ಶನ ಇದೆ, ನಮ್ಮ ಸಭೆ ಉದ್ದೇಶ ಇದೆ. ಏನ್ ಗೊತ್ತಾ? ನಮ್ಮ ಸಭೆ ವಿಶ್ವಾಸಿ ಸಭೆ ಆಗಿರಬಾರ್ದು. ನಮ್ಮ ಚರ್ಚಿನಲ್ಲಿ ಬಹಳ ಮಂದಿ ವಿಶ್ವಾಸಿಗಳಿದ್ದಾರೆ. ಅಲ್ಲೇ ನಮ್ಮ ಸಭೆ ವಿಶ್ವಾಸಿ ಸಭೆ ಆಗಿರಬಾರ್ದು. ನಮ್ಮ ಸಭೆ ಶಿಷ್ಯತ್ವದ ಸಭೆ ಆಗಿರ್ಬೇಕು. ನಮ್ಮ ಸಭೆ ಸೇವೆ ಭಾರವುಳ್ಳವರಾಗಿರ್ಬೇಕು. ನಮ್ಮ ಸಭೆ ಆವತ್ತು ಮೋಶ ಯಾವ ರೀತಿ ಅಂಧಕಾರದಲ್ಲಿ, ಶಾಪದಲ್ಲಿ, ಬಡತನದಲ್ಲಿ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿರುವಂತ ಇಸ್ರಾಯೇಲರನ್ನು ಕರೆಯುವುದಕ್ಕೆ ದೇವರು ನೇಮಿಸಿದನು. ಆದರೆ ಈ ಅಂತ್ಯ ದಿನಗಳಲ್ಲಿ ಪಾಪದ ಬಂಧನ ಬಿಡುಗಡೆ ಹೊಂದಿದ ಜನರನ್ನ ದೇವರ ಪರಿಶುದ್ಧ ಮಹಿಮೆ ಪದವಿ ಕಡೆ ಒಯ್ಯುವುದಕ್ಕಾಗಿ ದೇವರು ಇವತ್ತು ನೇಮಿಸ್ತಾ ಇದ್ದಾನೆ. ಯಾರು ಸ್ತೋತ್ರ ಹೇಳಿಲ್ಲ? ಆಮೇಲೆ ಆಲ್ರೆಡಿ ಬಿಡಿಸ್ಯಾನ. ನಿನಗೆ ಬಿಡಿಸ್ಯಾನ. ಅಲ್ಲೋ, ನಿನಗೊಬ್ಬರಿಗೆ ಬಿಡಿಸಿಲ್ಲ. ಲೋಕದಾಗ ಇನ್ನೂ ಅನೇಕರಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ನಿನ್ನನ್ನ ಅವರನ್ನು ಎಚ್ಚರಿಸಿ ಈ ಲೋಕದಿಂದ ಹೊರತೆಗೆದು ದೇವರ ಮಹಿಮಾ ಸ್ಥಾನದ ಕಡೆ ಕೊಂಡೊಯ್ಯುವುದಕ್ಕಾಗಿ ಇವತ್ತು ನಾನು ಹೇಳಕ್ಕಿಂತ ಇಷ್ಟಪಡ್ತೇನೆ. ಇಲ್ಲಿ ಕೂತಂತ ನೀವು ಪ್ರತಿಯೊಬ್ಬೊಬ್ಬರನ್ನು ದೇವರು ನೇಮಿಸಿದ್ದಾನೆ. ಅವತ್ತು ಮೋಶ ಒಬ್ಬನೇ ನೇಮಿಸಿದ. ಎಷ್ಟು ಜನರಿಗೆ? ಮೋಶ ಒಬ್ಬನೇ ನೇಮಿಸಿದ. ಎಷ್ಟು ಜನರಿಗೆ ಲೆಕ್ಕ? 6 ಲಕ್ಷ ಗಂಡಸರೇ ಇದ್ದರು. ಸುಮಾರು 20-25 ಲಕ್ಷ ಜನ ಇದ್ದರು. ಆ 25 ಲಕ್ಷ ಜನರಿಗೆ ಕರ್ಲೆಕ್ಕ ಒಬ್ಬರು ನೇಮಿಸಿದ. ಆದ್ರೆ ಇವತ್ತು ಪ್ರಪಂಚದಲ್ಲಿರುವ ಕೋಟ್ಯಾಂತರ ಜನರು ಕರೆಯುವುದಕ್ಕಾಗಿ ಇಲ್ಲಿ ಕೂತಂತ ಪ್ರತಿಯೊಬ್ಬೊಬ್ಬರು ನೇಮಿಸಿದ್ದಾನೆ ಅನ್ನುವಂಥದ್ದು ಮಾತ್ರ ನೀವು ಮರಿಬಾರದು. ನೇಮಿಸ್ತಾನೆ ಇಲ್ಲ, ನೇಮಿಸ್ತಾನೆ. ಆಲ್ರೆಡಿ ನೇಮಿಸಿದ್ದಾನೆ. ನೇಮಿಸಿದ ನಿಮಿತ್ತನೇ ನಿಮ್ಮನ್ನು ಕರೆದಿದ್ದಾನೆ, ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ, ನಿಮಗೆ ರಕ್ಷಣೆ ಕೊಟ್ಟಿದ್ದಾನೆ, ನಿನಗೆ ಮಹಿಮಾ ಪದವಿ ಕೊಟ್ಟಿದ್ದಾನೆ, ಪ್ರಭಾವ ಕೊಟ್ಟಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ, ಪರಲೋಕದ ಜ್ಞಾನ ಕೊಟ್ಟಿದ್ದಾನೆ. ಸಕಲ ಮಹಿಮಾ ಅಭಿಷೇಕ ದೇವರು ನಿನ್ನಲ್ಲಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಶ ಕೈಗೆ ಏನಿತ್ತು? ಒಂದು ಕೋಲಿತ್ತು. ಮೋಶ ಕೈಗೆ ಏನಿತ್ತು? ದೇವರ ಏನಿತ್ತು? ಒಂದು ಕೋಲಿತ್ತು. ರಾಜ ಏನ್ ಕೇಳಿದ್ವಿ? ಕೋಲ್ ತೋರಿಸ್ತಿದ್ದ. ಕೋಲಿನ ಪ್ರಕಾರ ಅದ್ಭುತ ಮಾಡ್ತಿದ್ದ, ಅಷ್ಟೇ ತೋರಿಸ್ತಿದ್ದ. ಮೋಶನ ಕೈ ಕೋಲಿತ್ತು. ಆದ್ರೆ ಇವತ್ತು ನಿನ್ನ ಕೈಯಲ್ಲಿ ಕೋಲ್ ಕೊಡ್ಲಿಲ್ಲ. ನೀನೇ ಮಹಿಮೆಯಿಂದ ತುಂಬಿಸಲ್ಪಟ್ಟು ಕ್ರಿಸ್ತನ ಪ್ರಭಾವದಿಂದ ಕೂಡಿದವನಾಗಿ ನಿನ್ನನ್ನು ಲೋಕದ ಅಂತ್ಯಕ್ಕ, ಆ ಲೋಕದ ಕಟ್ಟ ಕಡೆವರೆಗೆ ನಿನ್ನನ್ನು ಕಳಿಸುವುದಕ್ಕೆ ನೇಮಿಸ್ತಾ ಇದ್ದಾನೆ ಅನ್ನೋದು ಮಾತ್ರ ಮರಿಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯೋಹಾನ್ ಬರೆದ ಸುವಾರ್ತೆಗೆ ಬಂದಾಗ ಅಲ್ಲಿ ಹೇಳ್ತದೆ, ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನ 22 ವಚನ ನೋಡುವಾಗ ಹೇಳ್ತದೆ ಏನಂತ? ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನ ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ಇರೋ ಪ್ರಕಾರ ಅವರೂ ನಮ್ಮಲ್ಲಿ ಇರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರೋ ಪ್ರಕಾರ ಅವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು
ಯಾರಿಗೆ ಕೊಟ್ಟಿದ್ದೇನೆ? ಅವತ್ತು ಕೋಲ್ ಕೊಟ್ಟಿದ್ದ, ಇವತ್ತೇನು ಕೊಟ್ಟನ? ಮಹಿಮೆ ಕೊಟ್ಟಿದ್ದಾನೆ. ಅವತ್ತು ಕೋಲ್ ಕೈಗಿತ್ತು, ಇವತ್ತೇನು ಕೈಗಿದೆ? ಅಭಿಷೇಕನ ಮಹಿಮೆ. ಮಹಿಮೆ ಯಾವುದು? ಅಭಿಷೇಕ ಯಾವುದು? ಮಹಿಮೆ ಬೇರೆ, ಅಭಿಷೇಕ ಬೇರೆ. ಆಮೇನ್ ಆಮೇನ್. ಅಲ್ಲೋ, ನಿನ್ನ ಮಹಿಮೆ ಪಡಿಸಿದ್ದಾರೆ. ಮಹಿಮೆ ಅನ್ನೋ ಉದ್ದೇಶ ಸಕಲ ಆಡಳಿತ ಅಧಿಕಾರ ನಿನ್ನ ಕೈಲಿಕ್ಕುವಂಥದ್ದು. ಅಭಿಷೇಕ ಪವಿತ್ರಾತ್ಮ ಅಭಿಷೇಕ, ರಾಜ್ಯ ಅಭಿಷೇಕ, ಪ್ರವಾದಿ ಅಭಿಷೇಕ, ಸಾಮ್ರಾಜ್ಯನ ಅಭಿಷೇಕ. ಅರ್ಥ ಆಗಿಲ್ಲ? ಎಷ್ಟು ಮಂದಿಗೆ ಅರ್ಥ ಆಯ್ತು? ಅಭಿಷೇಕ ಒಂದು ಭಾಗ, ಆದರೆ ಮಹಿಮೆ ಅನ್ನುವಾಗ ದೇವರ ಸಕಲ ಅಧಿಕಾರ, ಸಕಲ ಪ್ರಭಾವ, ಸಕಲ ಸಾಮರ್ಥ್ಯ ನಿನ್ನ ಕೈಯಲ್ಲಿಟ್ಟಿದ್ದಾನೆ. ಎಷ್ಟು ಮಂದಿ ಹೇಳ್ತೀರಿ ದೇವರನ್ನು ಮಹಿಮೆ ಪಡಿಸಿದ್ದಾನೆ? ದೇವರನ್ನು ಮಹಿಮೆ ಪಡಿಸಿದ್ದಾನೆ. ಸ್ವಲ್ಪ ಇಲ್ಲಿ ಇದ್ದವ್ರು ಯಾರಾದ್ರೂ ನಾಲ್ಕರು ಇದ್ದೀರ, ಮಹಿಮೆ ಪಡಿಸಿದ್ದಾನೆ, ಮಹಿಮೆ ಪಡಿಸಿದ್ದಾನೆ. 100% ನೀನು ಗೊತ್ತಾದ್ರೆ ಮಹಿಮೆ ಪಡಿಸಿದ್ದಾನೆ. ಅನೇಕರನ್ನ ನಿನಗೆ ಮಹಿಮೆ ಪಡಿಸಿ ಯಾವ ರೀತಿ ದೇವರು ಸನ್ನಿಧಾನ ಕರಿತಾ ಇದ್ದಾನಲ್ಲ, ನಿನಗೊಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ನಿನಗೊಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಏನಂತ ಗೊತ್ತಾ? ನನಗೊಂದು ವಾಕ್ಯ ನೆನಪು ಬರ್ತಾ ಇದೆ. ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ 29 ವಚನ ನೋಡುವಾಗ 28, 29, 30. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ನಾನು ಸಾತ್ವಿಕನು. ಏನು ಹೇಳ್ತದ? 28 ನಾನು ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ಅಲೋ, ಇವತ್ತು ಕಷ್ಟದಲ್ಲಿದ್ದೆವು, ಪಾಪದಲ್ಲಿದ್ದೆವು, ಶಾಪದಲ್ಲಿದ್ದೆವು, ಸಮಸ್ಯೆಯಲ್ಲಿದ್ದೆವು. ಆದ್ರೆ ದೇವರು ನನ್ನನ್ನ ಪಾಪದಿಂದ, ಶಾಪದಿಂದ, ಸಮಸ್ಯೆಯಿಂದ ಬಿಡಿಸಿ ಆತನ ಬಳಿಗೆ ನನ್ನನ್ನು ಕರೆದಿದ್ದಾನೆ. ಅಷ್ಟಕ್ಕೆ ಕರೆದಿಲ್ಲ. ಅದು ಒಂದೇ ವಚನ ಪರಿಪೂರ್ಣ ಅಲ್ಲ. ಮುಂದೆ ಹೋಗುವಾಗ ಹೇಳ್ತದೆ ಏನಂತ? ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ಏನು ಇವತ್ತು ನಾನು ಹೇಳಿಕ್ ಇಷ್ಟಪಡ್ತೇನೆ. ನನ್ನ ನೋಗ ಅಂತ ಏನು ಯೇಸು ಹೇಳ್ತಾನಲ್ಲ, ಅಲ್ಲೋ, ನನ್ನ ನೋಗ ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ನಿಜವಾದ ವಿಶ್ರಾಂತಿ ಯಾವಾಗದಂದ್ರ ನೀ ಆತನ ನೊಗ ಹೊತ್ತು ಆತನ ಚಿತ್ತ ಪರಿಪೂರ್ಣ ಮಾಡಿದಾಗ ನಿಜವಾದ ವಿಶ್ರಾಂತಿ ಏನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಎಷ್ಟು ಮಂದಿ ನೊಗ ಹೊರ್ಲಿಕ್ಕೆ ರೆಡಿ ಇದ್ದೀರಾ? ನೊಗ ಹೊರ್ಲಿಕ್ಕೆ ರೆಡಿ ಇದ್ದವ್ರು ಸ್ವಲ್ಪ ಕೈ ಎತ್ತೀರಿ. ನಾನು ನೊಗ ಹೊರ್ಲಿಕ್ಕೆ ರೆಡಿ ಇದ್ದೇನೆ. ಇದ್ದೀರಾ? ಇಲ್ಲಿದ್ದೀರಾ ಯಾರಾದ್ರೂ ನೊಗ ಹೊರ್ಲಿಕ್ಕೆ? ನಾನು ಕ್ರಿಸ್ತನ ನೊಗ ಹೊರ್ಲಿಕ್ಕೆ ಶಕ್ತನಾಗಿದ್ದೇನೆ. ಅದಕ್ಕೆ ಒಂದು ಮಾತು ಹೇಳ್ತಾನ, ಅಲ್ಲೋ, ಬರೀ ರಕ್ಷಣೆ ಕೊಟ್ಟಿದ್ದು ಅಷ್ಟೇ ಅಲ್ಲ. ನಾನು ಹೋದ ವಾರ ಹೇಳಿದ್ದೇನೆ, ರಕ್ಷಣೆ ಉಚಿತ, ಅದರ ಅಷ್ಟಕ್ಕೆ ಅದು ನಿಲ್ಲೋದಿಲ್ಲ. ರಕ್ಷಣೆಯಿಂದ ನಾವು ಮುಂದಿನ ಭಾಗಕ್ಕೆ ಹೋಗ್ಬೇಕು. ಪ್ರಭಾವದಿಂದ ಅಧಿಕ ಪ್ರಭಾವ, ಮಹಿಮೆಯಿಂದ ಅತ್ಯಧಿಕವಾದ ಮಹಿಮೆ, ಅಧಿಕಾರದಿಂದ ಸಕಲ ಅಧಿಕಾರದ ಬಳಿಗೆ ನಾವು ಹೋಗ್ಬೇಕಾಗಿದೆ. ಆ ಕಾರ್ಯ ಮಾಡೋಕ್ಕಾಗಿ ಇವತ್ತು ಈ ಸಭೆ ನೇಮಿಸ್ತಾ ಇದ್ದಾನೆ. ಆ ಕಾರ್ಯ ಮಾಡೋಕ್ಕಾಗಿ ಇವತ್ತು ನಿನ್ನನ್ನು ಕರೀತಾ ಇದ್ದಾನೆ. ಇವತ್ತು ನಿನ್ನನ್ನು ನೇಮಿಸಿದ್ದಾನೆ. ನನಗೊಂದು ಬಹಳ ಆಶ್ಚರ್ಯದ ಉದ್ದೇಶ ಏನು ಗೊತ್ತಾ? ನಾನು ಏನೂ ಅಲ್ಲ, ನಾನು ಕೇವಲ ಕೆಲಸಕ್ಕೆ ಬರ್ದೇ ಇರುವಂಥವನು, ಗಣನೆಗೆ ಬಾರದವನು, ಜ್ಞಾನ ವಿವೇಕ ಸಾಮರ್ಥ್ಯ ಇಲ್ಲದವನು, ತಿಳುವಳಿಕೆ ಇಲ್ಲದವನು, ಏನು ಇಲ್ಲದಿರುವ ನನಗೋಸ್ಕರ, ಏನು ಆಗದಿರುವ ನನಗೋಸ್ಕರ, ನನ್ನಿಂದ ಏನು ಮಾಡಲಿಕ್ಕೆ ಯಾವ ಶಕ್ತಿ ಜ್ಞಾನ ಇಲ್ಲದಿರುವ ನನಗೋಸ್ಕರ ಪರಲೋಕದಲ್ಲಿರುವ ದೇವರು ತನ್ನ ಮಗನನ್ನೇ ಕಳಿಸಿ ಕೊಟ್ಟಿದ್ದಾನಂದ್ರೆ ಅದ್ಭುತವೇ
ಅದ್ಭುತ. ಆದ್ರೆ ಇದು ಇಷ್ಟಕ್ಕೆ ನಿಲ್ಲುವಂಥದ್ದಲ್ಲ. ದೇವರು ಕಳಿಸಿದ ಉದ್ದೇಶ, ದೇವರು ನಮ್ಮನ್ನು ಕರೆದ ಉದ್ದೇಶ, ದೇವರು ನಮ್ಮನ್ನು ನೇಮಿಸಿದ ಉದ್ದೇಶ, ದೇವರು ನಮ್ಮ ಪಾಪವನ್ನು ಬಿಡುಗಡೆ ಮಾಡಿದ ಉದ್ದೇಶ ದೇವರ ನೊಗ ಹೊರುವುದಕ್ಕಾಗಿ. ಯಾರಾದ್ರೂ ಇದ್ದೀರಾ? ದೇವರನ್ನು ಕರೆದಿದ್ದಾನೆ, ನೊಗ ಹೊರಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಇದ್ದೀರಾ? ನೊಗ ಹೊರಲಿಕ್ಕೆ ಶಕ್ತರಾಗಿದ್ದೀರಾ? ಏನ್ ನೊಗ? ಅವ ಅಲ್ಲಿ ಸ್ಪಷ್ಟ ಹೇಳ್ತಾನೆ, ನನ್ನ ನೊಗವು ಹಗುರವಾದುದು, ನನ್ನ ಹೊರೆಯು ಮೃದುವಾದುದು, ನನ್ನ ಹೊರೆಯು ಮೃದುವಾದಂತ ಮತ್ತು ಹಗುರದಂತ. ಮೃದು ಅಂದ್ರೆ ಸ್ಮೂತ್, ಅದರಿಂದ ಯಾವುದೂ ತೊಂದರೆ ನಿನಗೂ ಕೂಡ ಆಗಲ್ಲ. ಅಷ್ಟೇ ಅಲ್ಲ, ಮತ್ತೊಂದು ಭಾರ ಉಳ್ಳದಲ್ಲ, ಬಹಳ ಏನಂತ ಹೇಳ್ತಾರ, ನನ್ನ ನೊಗವು ಮೃದುವಾದುದು, ನನ್ನ ಹೊರೆಯು ಹಗುರವಾದದ್ದು ಅಂದನು. ಹೊರಲಿಕ್ಕೆ ಕೂಡ ನಿನಗೆ ಭಾರ ಇಲ್ಲ. ನಿನಗೆ ಕೇವಲ ನನ್ನ ಕಾರ್ಯವನ್ನು ಮಾಡುವುದಕ್ಕೆ ನೀನು ಸಿದ್ಧಪಡಿಸಿಕೊಂಡು ದೇವರ ಸಂಕಲ್ಪಕ್ಕೆ ಒಪ್ಪಿಸಿಕೊಟ್ಟಾಗ ಆ ಕಾರ್ಯ ಮಾಡಲು ಶಕ್ತನಾಗ್ತೀಯ. ಆಮೇಲೆ ಆಮೇಲೆ ನಮ್ಮ ಸಭೆ ಈಗ ಚೇಂಜ್ ಆಗ್ಬೇಕು. ಏನ್ ಚೇಂಜ್ ಆಗ್ಬೇಕು ಗೊತ್ತದ? ನಾವು ಬರೀ ವಿಶ್ವಾಸಿಗಳಾಗಿರಬಾರ್ದು. ನಾವೊಬ್ಬ ದೇವರಿಂದ ನೇಮಿಸಲ್ಪಟ್ಟ ಅಧಿಕಾರಸ್ಥರಾಗಿರ್ಬೇಕಾಗಿದೆ. ದೇವರಿಂದ ಕರೆಯಲ್ಪಟ್ಟ ಅಧಿಕಾರಸ್ಥರಾಗಿರ್ಬೇಕಾಗಿದೆ. ಅದಕ್ಕಾಗಿ ದೇವರು ನಮ್ಮನ್ನು ಕರೀತಾ ಇದ್ದಾನೆ, ಅದಕ್ಕಾಗಿ ದೇವರು ನಮ್ಮನ್ನು ನೇಮಿಸ್ತಾ ಇದ್ದಾನೆ, ಅದಕ್ಕಾಗಿ ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಒಂದು ವಿಷಯ ನೀವು ಮತ್ತೊಂದು ಸಾರಿ ಮನೆಗೆ ಹೋಗಿ ಯೋಚನೆ ಮಾಡಿ. ದೇವರನ್ನು ಕರೆದ ಉದ್ದೇಶ, ದೇವರನ್ನು ಪ್ರೀತಿ ಮಾಡಿದ ಉದ್ದೇಶ, ದೇವರು ನನಗೋಸ್ಕರ ತನ್ನ ಮಗನನ್ನೇ ಸಮರ್ಪಿಸಿಕೊಟ್ಟ ಉದ್ದೇಶ, ದೇವರು ನನಗೋಸ್ಕರ ತನ್ನ ಮಗನನ್ನೇ ಬಲಿಯಾಗಿ ಒಪ್ಪಿಸಿಕೊಟ್ಟ ಉದ್ದೇಶ, ಅದರ ಹಿಂದೆ ದೇವರ ಒಂದು ದೊಡ್ಡ ಯೋಜನೆ ಇದೆ. ಕಷ್ಟಕರವಾದದ್ದಲ್ಲ, ಹಗುರವಾದದ್ದು ಮತ್ತು ಮೃದುವಾದದ್ದು. ಹಗುರವಾದದ್ದು, ಮೃದುವಾದದ್ದು. ಅದು ಆ ನೊಗ ನಿಮ್ಮಲ್ಲಿ ಹೊತ್ಕೊಂಡಾಗ, ಆ ನೊಗ ನೀವು ತೆಗೆದುಕೊಂಡಾಗ ಲೋಕ ರಕ್ಷಣೆ ಕೊಡ್ತೀರಾ, ನೀವೂ ರಕ್ಷಣೆ ಮಹಿಮಾ ಪದವನ್ನು ಅನುಭವಿಸ್ತೀರಾ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಒಂದು ವಾಕ್ಯ ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇಬ್ರಿಯರು ಬರೆದ ಪತ್ರ 4ನೇ ಅಧ್ಯಾಯ 3ನೇ ಅಧ್ಯಾಯ 18ನೇ ವಚನ 19ನೇ ವಚನ ಓದಿ. 4ನೇ ಅಧ್ಯಾಯ 1ನೇ ವಚನ. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತಲ್ಲವೇ? ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ತಿಳಿದುಕೊಳ್ಳುತ್ತೇವೆ. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದಾನೋ ಎಂದು ನಾವು ಭಯಪಡೋಣ. ಸಾಕು. ದೇವರು ನಮ್ಮನ್ನು ವಿಶ್ರಾಂತಿ ಕರೀತಾ ಇದ್ದಾನೆ. ವಿಶ್ರಾಂತಿ ಹೇಳುವಾಗ ಅದು ಸಪ್ಪತ್ತಿಯನ್ನು ಬರುತ್ತದೆ. ಅದರ ಬಗ್ಗೆ ನಾವು ಮಾತಾಡೋದ ಈಗ. ವಿಶ್ರಾಂತಿ ಹೇಳುವಾಗ ದೇವರು ಸಬ್ಬತ್ತನ್ನು ನೇಮಿಸಿದ ಕುರಿತು ನಾವು ನೋಡ್ತಾ ಇದ್ದೇವೆ. ಆದ್ರೆ ದೇವರಲ್ಲಿ ಹೇಳ್ತಾನೆ, ಸಬ್ಬತ್ತು, ಆ ಸಬ್ಬತ್ತಿನಲ್ಲಿ ನೀನಿರ್ಬೇಕಾದ್ರೆ, ಸಬ್ಬತ್ತಿನಲ್ಲಿ ನೀನು ಸೇರ್ಬೇಕಾದ್ರೆ, ನೀನು ದೇವರ ನೊಗವನ್ನ ಹೊತ್ತಾಗ, ದೇವರ ಚಿತ್ತವನ್ನ ಪರಿಪೂರ್ಣ ಮಾಡಿದಾಗ, ದೇವರ ಸಂಕಲ್ಪ ಪರಿಪೂರ್ಣ ಮಾಡಿದಾಗ. ಅದಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ, ದೇವರಾತ್ಮ ಸಣ್ಣ ವಿಷಯವಾಗಿ ಮಾತಾಡ್ದ. ಏನ್ ಗೊತ್ತಾ? ನಿನ್ನನ್ನು ನೇಮಿಸಿದವನು, ತಾಯಿಯ ಗರ್ಭದಲ್ಲಿ ರೂಪಿಸುವವನು ದೇವರಾಗಿದ್ದಾನೆ. ಅಷ್ಟಕ್ಕೆ ನೀನು ಬಿಡದೆ ನಿನ್ನ ಜ್ಞಾನಕ್ಕೆ ತಂದು ನಿನಗೆ ಪಾಪ, ಶಾಪ, ಅಂಧಕಾರ ದೊರೆತದಿಂದ ನಿನಗೆ ಬಿಡುಗಡೆ ಮಾಡಿ ತನ್ನ ಮಗನಾಗಿ ಮಗಳಾಗಿ ರೂಪಿಸಿದ್ದಾನೆ. ತನ್ನ ಮಗನಾಗಿ ಮಗಳಾಗಿ ರೂಪಿಸಿದ್ದಾನೆ. ಕಾರಣ ನೀನು ದೇವರ ಚಿತ್ತವನ್ನ,
ದೇವರ ಒಂದು ಭಾರವನ್ನ ನೀನು ಹೋರುವುದಕ್ಕೆ ಶಕ್ತನಾಗಬೇಕು ಎನ್ನುವಂತ ಉದ್ದೇಶದಿಂದಲೇ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಜನ ದೇವರ ಸಂಕಲ್ಪ ಪರಿಪೂರ್ಣ ಮಾಡಲು ಶಕ್ತರಾಗಿದ್ದೀರಾ? ದೇವರ ನಗವನ್ನು ಹೊರೋದಕ್ಕೆ ಶಕ್ತರಾಗಿದ್ದೀರಾ? ದೇವರ ಉದ್ದೇಶದಲ್ಲಿ ನಾನು ನಿಲ್ಲಕ್ಕೆ ಶಕ್ತನಾಗಿದ್ದೇನೆ. ಆಮೇಲೆ 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 ಅದು ಅದನ್ನು ತಪ್ಪಿಯೇ ಆ ಇಸ್ರಾಯೇಲ್ ಸೇರಲಿಲ್ಲ. ಐಗುಪ್ತದಿಂದ ಕರೆತಂದ ಜನಾಂಗ, ದೇವರು ಪ್ರೀತಿ ಮಾಡಿದ ಜನಾಂಗ ಕಾನಾನ್ ದೇಶ ಮುಟ್ಟಲಿಲ್ಲ, ಕಾನಾನ್ ದೇಶ ಸೇರಲಿಲ್ಲ. ಅವರು ಅಲ್ಲಿರುವಂತ ಹಾಲು ಜೇನು ಹರಿಯುವಂತ ದೇಶ ನೋಡಲಿಲ್ಲ. ಕಾರಣ ಅವರು ಕ್ರಿಸ್ತನಲ್ಲಿ ನಂಬಿಗಸ್ತರಾಗಿ ಜನಿಸದೆ ಬೇಡಿದ್ಯಾರು? ದೇವರೇ ಕಷ್ಟದ ಜಪ ಮಾಡಿದರೆ ಯಾರು? ಇಸ್ರಾಯೇಲ್. ಬಿಡಿಸೋಂತ ಕೇಳಿದರೆ ಯಾರು? ಇಸ್ರಾಯೇಲ್. ಆದ್ರೆ ಇಸ್ರಾಯೇಲ್ ಬಿಡಿಸ್ಕೊಂತ ತಾರತಮ್ಯಾಗ ಹಿಂದಕ್ಕೆ ನೋಡಿದರೆ ಯಾರು? ಐಗುಪ್ತದಾಗಿದ್ದರ ನಮ್ಗೆ ಮಾಂಸ ಸಿಕ್ಕಿತ್ತು. ಐಗುಪ್ತದಾಗಿದ್ದಾಗ ಮಾಂಸ ಸಿಕ್ಕಿತ್ತು. ನನಗೆ ಯಾಜಕಾಂಡ ತೆಗಿತೀರಾ? ಯಾಜಕಾಂಡ 11ನೇ ಅಧ್ಯಾಯ. ಸಾರಿ, ಅರಣ್ಯಕಾಂಡ 11ನೇ ಅಧ್ಯಾಯ. ಅರಣ್ಯಕಾಂಡ 11ನೇ ಅಧ್ಯಾಯ. ಅರಣ್ಯಕಾಂಡ 11ನೇ ಅಧ್ಯಾಯ. ಅರಣ್ಯಕಾಂಡ 11 18ನೇ ವಚನ, 19ನೇ ವಚನ, 20ನೇ ವಚನ, 3 ವಚನ ಓದಿ. ಇದಲ್ಲದೆ ಇಸ್ರಾಯೇಲಿಗೆ ಹೀಗೆ ಹೇಳು, ನಾಳೆಗೆ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ. ನಾಳೆ ನಿಮಗೆ ಮಾಂಸಾಹಾರವು ದೊರೆಯುವುದು. ನೀವು ಯೆಹೋವನಿಗೆ ಕೇಳಿಸುವಂತೆ ನನ್ನ ಮಾಂಸವನ್ನು ಕೊಡುವವರೇ ಇಲ್ಲ. ಐಗುಪ್ತ ದೇಶದಲ್ಲಿ ಎಷ್ಟೋ ಸುಖವಾಗಿದ್ದೇವಲ್ಲ ಎಂದು ಅಳುತ್ತಾ ಹೇಳಿದರಿಂದ ಯೆಹೋವನೇ ನಿನಗೆ ಮಾಂಸವನ್ನು ತಿನ್ನಲಿಕ್ಕೆ ಕೊಡುವನು. ನಿಮ್ಮ ಮಧ್ಯದಲ್ಲಿರುವ ಯೆಹೋವನು ನೀವು ಉಲ್ಲಂಘಿಸಿ, ಅಯ್ಯೋ ನಾವು ಐಗುಪ್ತ ದೇಶವನ್ನು ಬಿಟ್ಟು ಬಂದದ್ದು ಮೋಸವಾಯಿತೆಂದು ಆತನ ಮುಂದೆ ಅತ್ತತ್ತರಿಂದ ನೀವು 1 ದಿನವಲ್ಲ, 2 ದಿನವಲ್ಲ, 5 ದಿನವಲ್ಲ, 10 ದಿನವಲ್ಲ, 20 ದಿನವಲ್ಲ, ಪೂರಾ 1 ತಿಂಗಳು ಮಾಂಸವನ್ನೇ ಊಟ ಮಾಡುವಿರಿ. ಅದು ಓಕರಿಕೆಯಾಗಿ ನಿಮ್ಮ ಮೂಗಿನಲ್ಲಿ ಹೊರಟು ನಿಮಗೆ ಅಸಹ್ಯವಾಗುವ ತನಕ ಅದನ್ನು ಊಟ ಮಾಡುವಿರಿ ಅಂದನು. ಅರ್ಥ ಆಯ್ತು ಬಿಟ್ಟು ಗೊತ್ತಿಲ್ಲ. ಸರ್, ಈ ವಿಷಯ ತಾತ್ಪರ್ಯ ನೋಡಿದಾಗ ಗೊತ್ತಾಗ್ತದೆ. ಯಾವ ದೇವರು ಇಸ್ರಾಯೇಲ್ ಕರೆದಿದ್ನೋ ಆ ಜನಾಂಗ ಮುಂದಿರುವ ಕಾನಾನ್ ದೇಶ ನೋಡದೆ, ಹಾಲು ಜೇನು ಹರಿಯುವ ದೇಶ ನೋಡದೆ, ಮಧ್ಯದಾರಿಯಲ್ಲಿ ಹಿಂತಿರುಗಿ ಬಂದ ಸ್ವದೇಶ, ಹಿಂತಿರುಗಿ ಬಂದ ದಾಸತ್ವ, ಹಿಂತಿರುಗಿ ಬಂದ ಐಗುಪ್ತ್ಯ, ಹಿಂತಿರುಗಿ ಬಂದ ಕಷ್ಟದ ಜನಾಂಗವನ್ನು ನೋಡ್ತಾ ಇದ್ದಾರಲ್ಲ. ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಅನೇಕರು ದೇವರು ಕರೆದಿದ್ದಾನೆ, ದೇವರು ನೇಮಿಸ್ತಾನೆ. ಹಲೋ, ನಿನ್ನನ್ನು ಕೂಡ ದೇವರು ಕರೆದಿದ್ದಾನೆ, ನಿನ್ನನ್ನು ಕೂಡ ದೇವರು ನೇಮಿಸಿದ್ದಾನೆ. ನೀ ಹಿಂತಿರುಗಿ ಲೋಕ ನೋಡುವುದಾದ್ರೆ ಆ ಇಸ್ರಾಯೇಲರಿಗೆ ಬಂದ ಗತಿಯೇ ನಿನಗಾಗುವುದು. ದೇವರು ತಳ್ಳಿ ಬಿಡ್ತಾನೆ. ಕಾರಣ ಈಗ ಆ ಇಬ್ರಿಯ 4ನೇ ಅಧ್ಯಾಯ ಓದಿ ನೋಡ್ರಿ. ಈಗ ಇಬ್ರಿಯ 4ನೇ ಅಧ್ಯಾಯ ಓದಿ ನೋಡ್ರಿ, ಏನಂತ ಹೇಳ್ತದೆ? ಇಬ್ರಿಯ 4 ಏನಂತ ಹೇಳ್ತದೆ? ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ, ಯಾರೊಳಗೆ?
ಇಸ್ರಾಯೇಲಿಗೆ ಹೇಳ್ತಾನ, ನಿಮ್ಗೆ ಹೇಳ್ತಾನ? ಇಸ್ರಾಯೇಲಿಗೆ ಹೇಳ್ತಾನ, ನಿಮ್ಗೆ ಹೇಳ್ತಾನ? ಕ್ರಿಸ್ತನಲ್ಲಿರುವವರಿಗೆ, ಯಾರಾದ್ರೂ ಕ್ರಿಸ್ತನಲ್ಲಿರುವುದಾದ್ರೆ ಅವ್ರಿಗೆ ಹೇಳ್ತಾನ, ಅವ್ರು ತಪ್ಪಿಸ್ಕೊಂಡು ನಾಶ ಆಗ್ಯದ, ನೀನ್ ತಪ್ಪಿಸ್ಕೊಳ್ಬೇಡ. ನಾನು ಹೇಳಿದಂತ ಮಾತಿಗೆ ವಿಧೇಯನಾಗಿರು. ನಾನು ಹೇಳಿದಂತ ಆಜ್ಞೆಯನ್ನು ಕೈಕೊಂಡು ನಾಡೆ, ನೀನ ಚಿತ್ತವನ್ನ ಪರಿಪೂರ್ಣ ಮಾಡು. ನಿನ್ನನ್ನ ಮಹಿಮಾ ಪದವಿಗೆ ನಾನು ವಚನ ಓದಿ ಕಂಪ್ಲೀಟ್ ಮಾಡಿದ್ರು. ನಿಮ್ಮೊಳಗೆ ಯಾವನಾದ್ರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದಾನೋ ಎಂದು ನಾವು ಭಯಪಡೋಣ. ಅವರಿಗೆ ಶುಭ ವರ್ತಮಾನವು ಸಾರಣವಾದಂತೆ ನಮಗೂ ಸಾರಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ, ಆತನ ಶಾಂತಿಯು ಸಿದ್ಧ ಮುಗಿದು ಹೋಗಿ ಏನಾಗಿ ದೇವರ ಕೆಲಸಗಳು ಮುಗಿದು ಹೋಗಿ ಏನು ಮುಗಿತು? ಎಲ್ಲಿದ್ರೆ ಗೊತ್ತಾಗಿಲ್ಲ. ದೇವರ ಕೆಲಸಗಳು ಮುಗಿದು ಹೋಗಿ ಯಾವಾಗ ಮುಗಿದ ಗೊತ್ತಾ? ಯೇಸು ಸ್ವಾಮಿ ಕ್ರೂಜ ಕಮ್ಮದಿಲ್ಲ, ಯಾವಾಗ ತೀರ್ತು ಅಂತ ಹೇಳಿರಲ್ಲ, ಆತನ ಕೆಲಸ ಪೂರ್ತಿ ಕಂಪ್ಲೀಟ್ ಮಾಡಿಟ್ಟಾನೆ. ಈಗ ಮಾಡದೇನೇ ಇಲ್ಲ ಆತನ ಹತ್ರ. ಈಗ ಖಾಲಿ ವಿಷಾಂತ ಸೇರ್ ಒಂದೇ ಇಟ್ಟನ. ಈಗ ನೀ ಖಾನ ದೇಶ ಅಲ್ಲೋ ಎಲ್ಲಿತನ ಬಂದ ಗೊತ್ತದ? ಎಲ್ಲಿತನ ಆವತ್ತ ನಾನು ಹೇಳಕ್ ಇಷ್ಟಪಡ್ತೇನೆ. ಅವತ್ತು ಇಸ್ರಾಯೇಲು ಯೆರಿಕೋ ಪಟ್ಟಣ ಒಳಗೆ ಹೋಗ್ಬೇಕಾದ್ರ ಗೋಡೆ ಇತ್ತು, ಕೋಟೆ ಇತ್ತು. ಕೋಟೆ ದಾಟ್ಲಿಕ್ಕೆ ಆಗ್ತಾ ಇರಲಿಲ್ಲ. 7 ದಿವಸ ಅವರು ದೇವರನ್ನ ಆರಾಧನೆ ಮಾಡಿ 7 ದಿನಕ್ಕ ಕೂಗಿದಾಗ ಆ ಕೋಟೆ ಮುರಿಲ್ಪಟ್ಟು ಒಳಗೆ ನುಗ್ಗಿದ್ರು. ಸ್ವಲ್ಪ ಜನ ನುಗ್ಗಿದ್ರು. ಇವತ್ತಿನ ಯಾವ ಕೋಟೆನೂ ಇಲ್ಲ. ವಿಶ್ರಾಂತಿಯಲ್ಲಿ ನಿನ್ನನ್ನು ಕರೆದು ಆತನ ಮಹಿಮಾ ಪದವಿಯಲ್ಲಿ, ಆತನ ಪರಿಶುದ್ಧ ಸಿಂಹಾಸನದಲ್ಲಿ ನಿನ್ನ ಕುರುಳಿಸಲಿಕ್ಕೆ ಕರೀತಾ ಇದ್ದಾನೆ. ಆಮೇಲೆ ಅದಕ್ಕೆ ಈಗ ತಪ್ಪು ಹೋಗಿರ್ಗಿನ ಅಂತ ಶಕ್ತಿ ಮಾಡ್ತಾನೆ. ನೀವು ತಪ್ಪಿಸ್ಕೋತಾರೆ, ಒಳಗೆ ಬರ್ತಾರೆ. ಸಾಕು. ಯೇಸುವಿನ ನಂಬಿದೆವು, ಸಾಕು. ಯೇಸುವಿನ ನಂಬಿದೆವು, ಜಪ ಮಾಡ್ತೇವೆ, ಗುಡಿಗೆ ಹೋಗ್ತೇವೆ, ಕಾಣಿಕೆ ಕೊಡ್ತೇವೆ, ವಾಕ್ಯ ಕೇಳ್ತೀವಿ, ವಾಕ್ಯ ಓದ್ತೇವೆ, ಸಾಕು. ದೇವರನ್ನು ಕರೆದದ್ದು ಇದಕ್ಕಾಗಿ ಅಲ್ಲ. ನೀನು ಕೇವಲ ವಿಶ್ವಾಸಿಯಾಗಿರ ಕರೆದಿಲ್ಲ. ಆತನ ಒಂದು ಹೇಳ್ತಾನ, ನನ್ನ ನೋಗ ನಿಮ್ಮ ಹೆಗಲ ಮೇಲೆ ಕಳಿತಿದೆ, ಅದು ಹೊತ್ಕೊಂಡ್ ಜರ ಮುಂದೆ ನಡ್ರಿ. ಎಷ್ಟು ಮಂದಿ ಇದ್ರ ರೋಗ ಹೊರಲಿಕ್ಕೆ? ಇವತ್ತು ನನ್ನ ಉದ್ದೇಶ ನಂದಲ್ಲ, ದೇವ್ರ ವಾಕ್ಯದ ಇವತ್ತಿನ ಉದ್ದೇಶ ನಿಮ್ಮನ್ನ ಕರೆದದ್ದು ಸಾಧಾರಣವಾಗಿ ಬಿಡೋದಕ್ಕಲ್ಲ, ಕ್ರಿಸ್ತನು. ಅದಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ವಾಕ್ಯ ಓದುವಾಗ ಕೆಲವರೊಂದು ಯಾವ ಥರ ಓದ್ತಾರೋ ಗೊತ್ತಾಗಲ್ಲ. ಯೇಸು ಸ್ವಾಮಿ ಶಿಲ್ಬೆ ಹೊತ್ತ, ಯೇಸು ಕ್ರಿಸ್ತ ಶಿಲ್ಬೆ ಹೊತ್ತ. ಯಾರು ಶಿಲ್ಬೆ ಹೊತ್ತ? ಪಾಪವೆಂಬ ನಮ್ಮ ಭಾರತ ಶಿಲ್ಬೆ ಆಗಿ ಹೊತ್ತ. ಆದ್ರೆ ಭರತನಿಗೆ ಹೇಳ್ತಾನ, ಯಾವನಿಗಾದರೂ ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದರೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬರಲಿ. ಆವತ್ತಿನ ಶಿಲ್ಬೆ ಅವರು ಮತ್ತು ನೀ ಹೊರ ಶಿಲ್ಬೆ ಅವರು. ನೀ ಹೊರ ಶಿಲ್ಬೆ ಅದು ಪರಿಶುದ್ಧ ಮಹಿಮೆ ಪ್ರಭಾವದಿಂದ ಕೂಡಿದ ಶಿಲ್ಬೆ, ಅಧಿಕಾರದಿಂದ ಕೂಡಿದ ಶಿಲ್ಬೆ, ಸಕಲ ಸಮೃದ್ಧಿಯಿಂದ ಕೂಡಿದ ಶಿಲ್ಬೆ. ನೀನು ಹೊತ್ತು ಆತನ ರಾಜ್ಯ ಪರಿಪೂರ್ಣ ಮಾಡಬೇಕಾಗಿದೆ. ಅದಕ್ಕಾಗಿ ದೇವರು ನಿಮ್ಮ ನೇಮಿಸ್ತಾ ಇದ್ದಾನೆ. ಯಾರಿಗಾದ್ರೂ ಅರ್ಥ ಆಗಿದ್ರೆ ಸ್ವಲ್ಪ ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳಿ. ನಿಮ್ಮನ್ನು ಕರೀತಾ ಇದ್ದಾನೆ. ಅವ್ರು ಹಾಗಾಗ್ಬೇಡ್ರಿ, ಅವ್ರ ಹತ್ರ ತೀರ್ ಮಾಡ್ಕೊಳ್ಬೇಡ್ರಿ. ಅವನು ಪದೇ ಹೇಳ್ತಾನ, ಈ ಇಬ್ರಿಯರ ಪತ್ರ ಓದುವಾಗ ನಿಮ್ ಪದೇ ಗೊತ್ತಾಗ್ತದ, ಇಸ್ರಾಯೇಲ್ ಹಾಗೆ ನೀವು ಆಗ್ಬೇಡ್ರಿ, ನಿಮ್ಮ ಪಿತೃಗಳ ಹಾಗೆ ನೀವು ಆಗ್ಬೇಡ್ರಿ. ನಾನು ನಿನ್ನ ಕರೆದಿದ್ದೇನೆ, ನಾನು ನಿನ್ನ ಪ್ರೀತಿ ಮಾಡಿದ್ದೇನೆ, ನಾನು ನಡೆಸ್ತಾ ಇದ್ದೇನೆ, ನಾನು ಬಲಪಡಿಸ್ತಾ ಇದ್ದೇನೆ. ಮಹಿಮಾ ಪದವಿಗೆ ನಾನು ಸೇರಿಸಲಿಕ್ಕೆ ಇಷ್ಟಪಡ್ತೇನೆ. ನಿಜವಾದ ವಿಶ್ರಾಂತಿ ಪರಲೋಕದಲ್ಲದೆ. ನೀನು ಅಲ್ಲಿ ಕೊಂಡೊಯ್ತಾ ಇದ್ದಾನೆ, ನೀನು ಅಲ್ಲಿ ಕರೀತಾ ಇದ್ದಾನೆ. ಅದಕ್ಕಾಗಿ ವಾಕ್ಯ ಹೇಳುತ್ತದೆ ಏನಂತ? ನನ್ನ 3ನೇ ವಚನ, ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿಯಾ ಇನ್ನ ಉಳಿದ? ಮುಗಿತಾ ಉಳಿತಾ? ಏನ್ ಮುಗಿತ್ತು? ಇನ್ನ ಮಾಡ್ಬೇಕೇ ಇರ್ತಿದವ? ನಾ ಇನ್ನ ಮಾಡ್ಬೇಕಲ್ಲ?
ಸ್ವಲ್ಪ ನೀವು ಸೈಲೆಂಟ್ ಆಗ್ಲತ್ತೀರಿ, ಗೊತ್ತಾಗ್ಲತ್ತದ. ಮುಗಿತಾ ಉಳಿತಾ? ಮುಗಿದಿಲ್ಲ. ಏನು ಮುಗಿತು? ನೀ ಮಾಡಕ್ಕೆ ಏನು ಇಷ್ಟ ಇಲ್ಲ. ನಿನ್ನ ಕೆಲಸ ಬಂದದ, ನಿನ್ನ ಕೆಲಸ ಬಂದದ. ಆತನ ಹಗುರವಾದ ನೊಗ ಹೊತ್ಕೊಂಡು ಆತನ ರಾಜ್ಯಕ್ಕಾಗಿ ಮುಂದೆ ನಡಿ. ನಿನ್ನ ಕೆಲಸ ಮಾಡೋದಿಲ್ಲ. ಹೇಳ್ತೀವಿ, ನಾ ಹೆಂಗಾರ ಮಾಡ್ಬೇಕಲ್ಲ, ನಾ ಪರಲೋಕರ ಸೇರ್ಬೇಕಾದ್ರೆ ನಾ ಏನಾರ ಮಾಡ. ನೀ ಏನ್ ಮಾಡ್ತಿ? ಹಾ, ನೀ ಮಾಡ್ಬೇಕಾದ್ರೆ ಕ್ರಿಸ್ತ ಬಂದಿನ ಕಾರಣ ಏನು? ನೀ ಸೇರಿ ಹೊತ್ಮೇಲೆ ಕ್ರಿಸ್ತ ಹೋದ ಜರೂರತ್ ಏನಿತ್ತು? ನಿನ್ನ ಪಾಪ ನೀ ತೊಳ್ಕೊಂಡ್ಮೇಲೆ ಕ್ರಿಸ್ತ ಮಾಡೋ ತೊಳೆ ಪಾಪ ಉದ್ದೇಶ ಏನಿತ್ತು? ಹಲೋ, ಅದಕ್ಕೆ ಅಂತ ಹೇಳ್ತಾನ, ದೇವರ ಕೆಲಸ ಲೋಕದ ಆದಿಯಿಂದ ಮುಗಿದು ಹೋಗಿ, ದೇವರ ಕೆಲಸಗಳು ಲೋಕಾದಿಯಿಂದ, ಇವತ್ತಿಂದಲ್ಲ, ಎಲ್ಲಿಂದ ಅಂದ್ರ ಸುರುಳಿಂದ ಏನವ ಎಲ್ಲ ಕೆಲಸ ಯಾವುದು ಬಾಕಿ ಇಟ್ಟಿಲ್ಲದ, ಲೋಕಾದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರು. ಅಂದ್ರೆ ಕೆಲಸ ವಿಶ್ರಾಂತಿ ಸೇರ್ಲಕ್ಕೆ ಏನೇನು ಬೇಕಲ್ಲ ಅದೆಲ್ಲ ಕ್ರಿಸ್ತ ಮಾಡಿಟ್ಟನ. ನೀ ಖಾಲಿ ಆತನ ನೊಗ ಹೊತ್ಕೊಂಡು ನಡಿ ಅಷ್ಟೇ. ಏನ್ ಮಾಡು? ಆತನ ಭಾರ ಹೊತ್ತು ಮುಂದೆ ನಡಿ ಅಷ್ಟೇ. ಸಿದ್ಧವಾಗಿದ್ದರು. ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದನು ಎಂಬುದಾಗಿ ಹೇಳಿದೆ ಅಷ್ಟೇ. ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ, ನಂಬಿದ ನಾವಾದರೂ ಕೆಲವು ಬೈಬಲ್ ತೆಗೆದಿಲ್ಲ ಅಂತ ಕಾಣುತ್ತೆ. ನಂಬಿದ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರಿಸಬೇಕಾದ ಭಾರನೇ ನನ್ನ ತಿಳಿಬೇಕಲ್ಲ. ಹಲೋ ಭೀಮಶಪ್ಪರ, ಯಾಕೆ ಕಷ್ಟಪಡ್ತೀರಾ? ದೇವ್ರ ವಿಶ್ರಾಂತಿ ಕೊಟ್ಟ ನಿಜಕ್ಕೆ ಬಾಂದ್ ಕರೆದೇ ನನ್ನ ಪರ್ಸದ. ಯಾಕೆ ಪಾಪದಾಗಿರ್ದೆ? ಪಾಪ ಬಿಟ್ಟು ಈಚೆಗೆ ಬಾಂದ್ ಕರೆದೇ ನನ್ನ ಪರ್ಸದ. ಅದಕ್ಕೆ ನನ್ನ ಕರೀತಾನ. ಅದ್ರ ಮಗ ಏನು ಗೊತ್ತದ? ಆತ ನಮ್ಗೆ ವಹಿಸಿದಂತ ಕೆಲಸ ನಾ ಲೋಕದಲ್ಲಿ ಮಾಡಬೇಕಾಗಿದೆ. ಅಲ್ಲೋ, ನಾ ಕ್ರೂಸಿಕ ಮೇಲೆ ಸತ್ತಿದೆ, ನೀವೇ ಕ್ರೂಸಿಕ ಸಾಯಿ ಅಂತ ಹೇಳಿಲ್ಲ. ನಾ ಮಾರುವ ಸಿಲ್ವೆ ಹೊತ್ತಿದೆ, ನೀನು ಮಾರುವ ಸಿಲ್ವೆ ಹೋರು ಅಂತ ಹೇಳ್ತಿಲ್ಲ. ಅಲ್ಲೋ, ನಮ್ಮ ಮೊಣಕಾಲೂರು ನಡೆದಿದೆ, ನೀನು ಮೊಣಕಾಲೂರು ನಡಿ, ಗೊಲ್ಗೊತ್ತಾ ಗುಡ್ಡ ಏರು ಅಂತ ಹೇಳ್ತಾ ಇಲ್ಲ. ಆ ಹೇಳ್ತಾನ, ನಾ ಮಾಡ್ಬೇಕಾದ ಕೆಲಸ ಮುಗ್ದದ, ನಿನ್ ಕೆಲಸ ಒಂದದ. ನಾನು ನಿನಗೇನು ಬಿಡುಗಡೆ ಮಾಡಿ ರಕ್ಷಣೆ ಕೊಟ್ಟಿದ್ದೀನಲ್ಲ, ಆ ರಕ್ಷಣೆಯ ಭಾರ ನೀನು ಲೋಕದ ಜನಾಂಗಕ್ಕೆ ನೀನು ಪ್ರಕಟಿಸಿ ಅವರನ್ನ ವಿಶ್ರಾಂತಿಯಲ್ಲಿ ಸೇರಿಸಬೇಕಾದ ಕೆಲಸ ನಿಂದದ. ಬೈಬಲ್ ಬಹಳ ಸ್ಪಷ್ಟವಾಗಿ ಬರ್ತದೆ. ರಾಜ್ಯ ಅಡಿಗೆ ಮಾಡಪರಿ ಮದುವೆ ಔತಣಕ್ಕಾಗಿ ಅಡಿಗೆ ಮಾಡಿಸ್ದಾಗ ಎಲ್ಲ ತನ್ನ ಬೇಕಾದ್ರಿಗೆ ಹೇಳಿ ಕಳಿಸ್ದ. ಎಲ್ಲರೂ ಬರ್ತೇನೆ ಅಂತ ಹೇಳಿದ್ರು. ಅಡಿಗೆ ಸಿದ್ಧ ಆಯ್ತು. ಊಟಕ್ಕೆ ಕರ್ದ. ಹೋಗಿ ಕರ್ಲಕ್ ಹೋದ್ರು. ಒಬ್ಬ ಹೇಳ್ತಾನ, ಇಲ್ಲ ನಾನು ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದೆ, ಬರ್ಲಕ್ಕಾಗಲ್ಲ. ಇನ್ನೊಬ್ಬ ಹೇಳ್ತಾನ, ನಾನು 2 ಜೋಡಿ ಎತ್ತು ಖರೀದಿ ಮಾಡಿದೆ, ಬರ್ಲಕ್ಕಾಗಲ್ಲ. ಇನ್ನೊಬ್ಬ ಹೇಳ್ತಾನ, ನಾನು ವ್ಯವಹಾರಕ್ಕೆ ಹೋಗ್ಬೇಕು, ಬಿಸಿನೆಸ್ಗೆ ಹೋಗ್ಬೇಕಾಗ್ಯದ, ನಾನು ಬರ್ಲಕ್ಕಾಗಲ್ಲ. ಅಡಿಗೆ ಸಿದ್ಧ ಊಟ ಸಿದ್ಧ ಆಲ್ರೆಡಿ ರಾಜ್ಯದಲ್ಲಿ ಔತಣ ಸಿದ್ಧ ಔತಣಕ್ಕೆ ಬಂದು ಊಟ ಮಾಡಿ ಅಂದ್ರೆ ಕಷ್ಟ ಅದ. ಅರ್ಥ ಆದರೂ ಸ್ತೋತ್ರ, ಆಗದಿದ್ದರೂ ಸ್ತೋತ್ರ. ಔತಣ ಸಿದ್ಧ, ಅಡಿಗೆ ಸಿದ್ಧ. ನಿಮ್ಗೋಸ್ಕರ ಕೊಪ್ಪಿನ ಕುರಿ ಕೊಯ್ಸಲ್ಪಟ್ಟು ಒಳ್ಳೆ ಅಡಿಗೆ ಮಾಡಿಸಿದೆ, ನೀವು ಸಮೃದ್ಧಿಯಿಂದ ಆನಂದ ಪಡ್ರಿ ಅಂತ ಆತ್ ಕರಿತಾ ಇದ್ದಾನ. ಆದ್ರೆ ಇವ್ರು ಹೇಳ್ತಾರ, ನನಗೆ ಒಳ್ಳೆ ಹೆಂಡತಿ ಸಿಕ್ಕದನ್ನ ಬರಲ್ಲ, ನನಗೆ ಒಳ್ಳೆ 2 ಜೋಡಿ ಎತ್ತು ಸಿಕ್ಕವನ್ನ ಬರಲ್ಲ, ನನಗೆ ಬಿಸಿನೆಸ್ ಸಿಕ್ಕದನ್ನ ಬರಲ್ಲ. ಇದರ ಅರ್ಥ ಇಸ್ರಾಯೇಲರು ಐಗುಪ್ತದಲ್ಲಿ ಯಾವ ರೀತಿ ಮಾಂಸ ಬೇಡಿದ್ರು, ಈ ಐಗುಪ್ತದಾಗ ಯಾವ ರೀತಿ ಸೌತೆಕಾಯಿ ಉಳ್ಳಗಡ್ಡಿ ಬೇಡಿದ್ರು, ಇವರು ಕೂಡ ಸೌತೆಕಾಯಿ ಉಳ್ಳಗಡ್ಡಿ ಹುಡುಕೋರೆ ಯಾರ. ಅರ್ಥ ಆದರೂ ಸ್ತೋತ್ರ, ಆಗದಿದ್ದರೂ ಸ್ತೋತ್ರ. ದೇವರನ್ನು ಕರಿತಾ ಇದ್ದಾರೆ ಉಚಿತವಾಗಿ. ಅದಕ್ಕೆ ಹೇಳ್ತಾನ, ಬಂದಿಲ್ಲಲ್ಲ ಬಿಡೋರಿಗೆ, ಅವ್ರು ಬಂದಿಲ್ಲಲ್ಲ ಬಿಡೋರಿಗೆ. ಆ ಮಕ್ಕಳಿಗೆ ಹೇಳ್ದ, ಅವ್ರು ಬಂದಿಲ್ಲಲ್ಲ ಬಿಡೋರಿಗೆ, ನೀ ಏನ್ ಮಾಡೀಗ? ಹೋಗು, ಎಲ್ಲ ಹಾದಿಗೆ ಹೋಗು, ಎಲ್ಲ ಬೀದಿಗೆ ಹೋಗು. ಯಾರು ಕುರುಡ್ರು ಕುಂಟ್ರು ಊನಾದರು ಅಂತ ಎಣಿಸದೆ ಸಿಕ್ಕವರನ್ನ ಕರೆದು ಹೇಳ್ಕೊಂಡ್ ಬಾ. ಸಿಕ್ಕವರು ಬಂದ ನನಗೆ ಊಟ ಮಾಡ್ಲಿ, ಆದ್ರೆ ಕರೆದವ್ರು ಮಾತ್ರ ಬರಬಾರ್ದು. ಸಿಕ್ಕವ್ರು ಬಂದೊಳ್ಳಿ, ಹಾದಿದವ್ರು ಬಂದೊಳ್ಳಿ, ಪಾಪದಾಗಿದ್ದವ್ರು ಬಂದೊಳ್ಳಿ, ಆದ್ರೆ ಏನ್ ಕರೆದಿದ್ದೇನಲ್ಲ ಅವ್ರು ಮಾತ್ರ ಈ ಪಂಚದ ಪಾಲಾಗಬಾರ್ದು. ಹಲೋ,
ಊಟಕ್ಕೆ ಕರಿಲೆತನ ಬರ್ಲಕ್ಕೆ ಎಷ್ಟು ಮಂದಿ ರೆಡಿ ಇದ್ದೀರಿ? ನೀ ಅಡಿಗೆ ಮಾಡೋದಿಲ್ಲಪ್ಪ, ಆಲ್ರೆಡಿ ಕುರಿ ಕೊಯ್ದು. ನೀ ಬೇಗ ಏರ್ಸೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಡೇಗೆ ಏರೇನು ರೆಡಿ ಅದ, ಅನ್ನ ರೆಡಿ ಅದ. ನೀನು ಖಾಲಿ ಬಂದು ಊಟ ಮಾಡು ಅಂತ ಹೇಳ್ತದ. ಎಷ್ಟು ಮಂದಿ ಬರ್ಲಕ್ಕೆ ರೆಡಿ ಇದ್ದೀರಿ? ನೀ ಬರೋದ್ರೆ ಬಾಜುದ್ರಿಗಳು ಉಳ್ಳ ಕರೆದ ನಡಿ ಹೋಗಾರ. ನಾ ಹೇಳಿದ ಅರ್ಥ ಆಗಿಲ್ಲ. ಬಾಜುದ್ರಿಗಳು ಉಳ್ಳ ಕರೆದ ನಡಿ ಹೋಗಾರೆ. ಇವರಿಗಲ್ಲ, ಇಲ್ಲಿ ಕುಂತವ್ರಿಗಿಲ್ಲ, ಹೊರಗಿದ್ದವ್ರಿಗೆ ಹೇಳ್ಬೇಕು. ದೇವ್ರ ನಮ್ಮ ನಿತ್ಯ ಜೀವ ಮಹಿಮಾ ಪಡೆದು ಸಿದ್ಧ ಮಾಡೋಣ. ಬಾ ಅಲ್ಲಿ ಊಟಕ್ಕೆ ಹೋಗರಿ, ಬಾ ಅಲ್ಲಿ ಸ್ವರ್ಗ ಸಿದ್ಧನ, ಬಾ ಅಲ್ಲಿ ಮನೆ ಕಟ್ಟಿದ, ಬಾ ಅಲ್ಲಿ ಬಂಗಾರ ಬೀದಿದ, ಅಲ್ಲಿ ಬಾ ಮಹಿಮಾ ಪದವಿ ಅದ. ಕರ್ದನ ಬಾ, ಕರ್ದನ ಬಾ, ಕರ್ದನ ಬಾ. ಇವತ್ತು ಹೇಳಕ್ಕೆ ಆ ಸಣ್ಣ ವಿಷಯ ನಿಂದೇನಿಲ್ಲ, ಖಾಲಿ ಎರಡು ಮಾತು ಎಷ್ಟು ಪರಲೋಕದಲ್ಲಿ ಸಿದ್ಧ ಮಾಡಿದ. ಬಾ ಬರಲ್ಲ ಬಿಡು, ಚಿಂತಿಲ್ಲ. ಅವ ಹೇಳ್ತಾನೆ ಬರಲ್ಲ, ಅವನಿಗೆ ಎದ್ಕೊಂಡು ಬಾ ಅಂತ ಹೇಳ್ತಿಲ್ಲ. ಹೇಳು ಅಟೆ, ಹೇಳು, ಕರಿ, ಬಂದನ ಪರಲೋಕ ರಾಜ್ಯ ನೋಡ್ತಾನ, ಬರ್ಲಿಲ್ಲ ನಾಶನಕ್ಕೆ ಹೋಯ್ತಾನ. ನಾ ಇವತ್ತು ಹೇಳಕ್ ಇಷ್ಟಪಡ್ತೀನಿ, ಎಷ್ಟು ಜನ ಕರೀಲಿಕ್ಕೆ ಸಿದ್ಧರಾಗಿದ್ದೀರಾ? ಕರೀತಾರೆ ಮನ ಸುಮ್ಮನೆ ಕೈ ಎತ್ತು ತೋರಿಸ್ತಾರೆ, ಕರ್ಲಿಕ್ಕೆ ರೆಡಿ ಇದ್ದೀರಿ? ಆಮೇಲೆ ನಿನ್ ಕೆಲಸ ಅಷ್ಟೇ. ಆ ಭಾರ ನಿನ್ ಮೇಲೆ ಇಟ್ಟಾನ, ಆ ಭಾರ ನಿನ್ ಮೇಲೆ ಇಟ್ಟಾನ. ಇವತ್ತು ನಾನು ಹೇಳಕ್ ಇಷ್ಟಪಡ್ತೆ, ಮೋಶನಿಗೆ ಕರೆದಂತ ದೈವರು ಇವತ್ತು ಆ ಜನಾಂಗವನ್ನು ತಳ್ಳಿಬಿಟ್ಟು ಈ ಅಂತ್ಯ ದಿನಗಳಲ್ಲಿ ನಾಶನದಲ್ಲಿರುವಂತ, ಪಾಪದಲ್ಲಿರುವಂತ ನಿಮ್ಮನ್ನ ಕರೆದು ಆತನ ಪವಿತ್ರ ಸಿಂಹಾಸನದಲ್ಲಿ, ಆತನ ಪರಿಶುದ್ಧ ಪರಲೋಕದ ಹೊಸ ಯೆರೂಸಲೇಮಿನಲ್ಲಿ ನಿಮ್ಮನ್ನು ಕರೆಯುವುದಕ್ಕೆ ಆತನ ಕೂಗ್ತಾ ಇದ್ದಾನೆ. ಆ ಭಾರ ಹೇರುವುದಕ್ಕಾಗಿ ನಿಮ್ಮನ್ನು ಕರೀತಾ ಇದ್ದಾನೆ. ಎಷ್ಟು ಮಂದಿ ಸಿದ್ಧರಾಗಿದ್ದೀರಾ? ಸಿದ್ಧರಾಗಿದ್ದೀರಾ? ಇಲ್ಲಿದ್ದೀರಾ? ಎಷ್ಟು ಮಂದಿ ಇದ್ದೀರಾ? ಯಾರಾದ್ರೂ ಅಂತವ್ರು ಇಲ್ಲಿರ್ಬೋದಾದ್ರೆ ಒಂದು ಸಾರಿ ಕರ್ತನ ಸನ್ನಿಧಾನದಲ್ಲಿ ನೀನು ಹೇಳಿ ಎದ್ದು ನಿಂತ್ಕೊಂಡು, ಕರ್ತನೆ ನೀನು ನನ್ನ ಕರೆದಿದ್ದೀಯಾ, ಇನ್ನು ಮುಂದೆ ನಾನು ಅನೇಕರನ್ನು ರಾಜ್ಯಕ್ಕೆ ನಾನು ಕರಿತೇನಪ್ಪ, ನಾನು ಅನೇಕರನ್ನು ಸಿದ್ಧಪಡಿಸ್ತೇನೆ ಕರ್ತನೆ, ನಿನ್ನ ಚಿತ್ತ ಪರಿಪೂರ್ಣ ಮಾಡ್ತದೇವ ಅಪ್ಪ. ನೀನನ್ನು ಪ್ರೀತಿ ಮಾಡಿದೆಯಲ್ಲ, ನಾನು ಒಬ್ಬನೇ ಬರಲ್ಲ, ನನ್ನ ಜೊತೆ 100 ಜನಗಳನ್ನು ತೆಗೆದುಕೊಂಡು ಬರ್ತೇನೆ, ನನ್ನ ಜೊತೆ 1000 ಜನಾಂಗವನ್ನು ಕೊಂಡುಕೊಂಡು ಬರ್ತೇನೆ. ನೀನು ಖಾಲಿ ಹೇಳು, ಕೂಗು ಕೂಗು ಕೂಗು, ಬಾಯಿ ತೆರೆದ ಮಾತು ಹೇಳು. ನಿನ್ನ ಪಾಪ ತೊಳೆಯಲ್ಪಟ್ಟಿದೆ, ನಿನ್ನ ಪಾಪ ತೊಳೆಯಲ್ಪಟ್ಟಿದೆ, ನಿನ್ನ ಶಾಪ ಮುರಿಯಲ್ಪಟ್ಟಿದೆ, ನಿನ್ನ ಬಂಧನ ಮುರಿಯಲ್ಪಟ್ಟಿದೆ, ನಿನ್ನ ಮರಣ ಬಿಡುಗಡೆ ಆಗಿದೆ. ಸಹೋದರ ಸಹೋದರಿ, ನನ್ನ ಜೊತೆ ಬಾ, ನಾನು ಪರಲೋಕನ ಕೊಂಡೊಯ್ತೇನೆ, ಪರಲೋಕನ ಕೊಂಡೊಯ್ತೇನೆ, ನಮ್ಮ ತಂದೆ ಮನೆ ಕರ್ಕೊಂಡು ಹೋಗ್ತೇನೆ. ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಬಹಳ ಬಿಡಾರಗಳಿವೆ. 1-2 ಅಲ್ಲ, ಒಬ್ಬರಿಬ್ಬರಿಗಲ್ಲ, ಲಕ್ಷಾಂತರ ಕೋಟ್ಯಾಂತರ ಜನ ಬಂದ್ರು ಇನ್ನೂ ಸ್ಥಳ ಇರುವಂತ ಸ್ಥಿತಿ ಇದೆ. ಅದಕ್ಕಾಗಿ ಇವತ್ತು ಕರ್ತನೆ ಲೋಕದ ಜನಾಂಗವನ್ನು ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಇದ್ದೀರಾ ಅಂತವ್ರು? ಇಲ್ಲ ಅಂತವ್ರು ಇದ್ದೀರಾ? ಒಂದ್ಸಾರಿ ಕಣ್ಣು ಮುಚ್ಕೊಳ್ಳಿ, ಒಂದ್ಸಾರಿ ಕಣ್ಣು ಮುಚ್ಕೊಳ್ಳಿ, ಹೃದಯದಲ್ಲಿ ಆಲೋಚನೆ ಮಾಡಿ, ಕರ್ತನೆ ನಾನಿದ್ದೇನಪ್ಪ, ನಾನಿದ್ದೇನೆ ಸ್ವಾಮಿ, ನನ್ನನ್ನು ಕಳಿಸು ಎಂಬುದಾಗಿ, ನಾನಿದ್ದೇನೆ, ನನ್ನ ನೇಮಿಸು ಎಂಬುದಾಗಿ, ನಾನಿದ್ದೇನೆ, ನನ್ನನ್ನು ಬಲಪಡಿಸು ಎಂಬುದಾಗಿ. ಗ್ಲೋರಿ ಬಿ ವರ್ಷಿಪ್, ಗ್ಲೋರಿ ಬಿ ವರ್ಷಿಪ್. ಸ್ವಲ್ಪ ಪ್ರಾರ್ಥನೆ ಮಾಡಿ ದೇವರಿಗೆ ಒಪ್ಪಿಸ್ಕೊಡಿ. ದೇವರೇ ನಾನಿದ್ದೇನಪ್ಪ, ನಾನು ಸುಮ್ಮನೆ ಇರಲ್ಲ, ನಾನು ಒಬ್ಬಂಟಿಗಾಗಿ ಸನ್ನಿಧಾನಕ್ಕೆ ಬರಲ್ಲ ಕರ್ತನೆ. ನಾನು ಲೋಕದಲ್ಲಿರುವ ಅನೇಕರನ್ನ ನಿನ್ನ ರಾಜ್ಯಕ್ಕೆ, ನಿನ್ನ ಮಹಿಮಾ ಪದವಿಗೆ, ನಿನ್ನ ಪರಿಶುದ್ಧ ನಿತ್ಯ ಜೀವಕ್ಕೆ ನಾನು ಕೊಂಡುಕೊಂಡು ಬರ್ತೇನೆ ಎಂಬುದಾಗಿ ಹೇಳುವಂತ ಬಾಯಿ ಉಳ್ಳವರು ಬಾಯಿ ತೆರೆದರಿಕೆ ಮಾಡಿ. ಗ್ಲೋರಿ ಬಿ ವರ್ಷಿಪ್, ಗ್ಲೋರಿ ಬಿ ವರ್ಷಿಪ್, ಗ್ಲೋರಿ ಬಿ ವರ್ಷಿಪ್, ಗ್ಲೋರಿ 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 ಗ್ಲೋರಿ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ, ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ.